ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ಆಸೆ ಸೀರಿಯಲ್‌ನ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ರೋಹಿಣಿಗೆ ದುಡ್ಡು ಕೊಡ್ಬೇಕು ಅಂದ್ರೆ ಅದನ್ನ ನೀನೇ ಸಂಪಾದನೆ ಮಾಡಿ ಕೊಡ್ಬೇಕು ಅಂತ ರಂಗನಾಥ್ ಅವರು ಹೇಳ್ಬೇಕಾದ್ರೆ ಅದ್ ಹೇಗ್ ಮಾಡ್ಲಿ ಅಪ್ಪ, ನೀವು ಬೇರೆ ಆಸ್ತಿಲಿ ಭಾಗ ನನ್ಗೆ ಕೊಡೋದಿಲ್ಲ ಅಂತ ಹೇಳಿದೀರಾ, ನಾನ್ ಏನ್ ಮಾಡ್ಲಿ ಅಂತ ಮನೋಜ ಕೇಳ್ಬೇಕಾದ್ರೆ, ಮನೋಜ ನೋಡ, ನೀನ್ ಮಾಡಿರೋ ಸಾಲದಿಂದ ಆಲ್ರೆಡಿ ಎಲ್ಲ ಸೂರ್ಯನ್ ಮೇಲೆ ಬಿದ್ದಿದೆ. ಪಾಪ ಕಣ ಅವನು, ಅವ್ನ್ ಕಾರ್ನೆಲ್ಲ ಅಡ ಇಟ್ಟು ದುಡ್ಡು ಕೊಟ್ಟಿದ್ದಾನೆ. ಇಷ್ಟೆಲ್ಲ ಆದ್ಮೇಲೂ ಆಸ್ತಿಲಿ ನಿನ್ಗೆ ಪಾಲ್ ಕೊಡ್ಬೇಕೇನೋ ಅಂತ ಮನೋಜನ್ನ ರವಿ ಕೇಳ್ತಾನೆ. ಅಪ್ಪಯ್ಯ, ಮನೆ ಹರಾಜಾಗೋಗ್ತಾ ಇದೆ, ಅದಕ್ಕೆ ದುಡ್ಡು ಬೇಕು ಅಂತ ಹೇಳಿ ಇವನ್ ಶೋರೂಮ್ ಅಲ್ಲಿ ಹೋಗಿ ನಾವ್ ದುಡ್ಡು ಕೇಳಿದ್ವಿ ಅಪ್ಪಯ್ಯ. ಅವಾಗ ಇವನ್ ಏನ್ ಹೇಳ್ದ ಗೊತ್ತಾಪ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಆ ಆಸ್ತಿಲಿ ನನ್ ಏನಾದ್ರೂ ಭಾಗ ಇದ್ಯಾ, ಅದಕ್ಕೆ ನನ್ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟಪ್ಪ ಅಂತ ರವಿ ಹೇಳ್ತಾನೆ. ಅದನ್ನ ಕೇಳಿ ರಂಗನಾಥ್ ಅವ್ರಿಗೆ ಶಾಕ್ ಆಗತ್ತೆ. ಈಗ್ಲೂ ಅದೇ ತರ ಕಣಲೆ ಪೆಂಗ್ಯ, ನಮ್ಮನ್ನ ಜೈಲಿಂದ ಆಚೆಗ್ ಬಿಡಿಸೋದಕ್ಕೋಸ್ಕರ ಪೌಡ್ರ್ ಏನ್ ದುಡ್ಡು ಕೊಟ್ಟಿದ್ಲಾ, ನಿನ್ನ ತಾನೇ ಆಚೆಗ್ ತರ್ಸಿದ್ದು, ನೀನೇ ಆ ದುಡ್ಡನ್ನ ತೀರಿಸ್ಬೇಕು ಅಂತ ಸೂರ್ಯ ಹೇಳ್ತಾನೆ. ಅಯ್ಯೋ ಏನ್ರಿ ಇವ್ರೆಲ್ಲ ಈ ರೀತಿ ಎಲ್ಲ ಮಾತಾಡ್ತಿದಾರೆ ಅಂತ ಶಾಂತಿ ಕೇಳ್ಬೇಕಾದ್ರೆ, ಸೂರ್ಯ ಕರೆಕ್ಟ್ ಆಗಿ ಮಾತಾಡ್ತಾ ಇದ್ದಾನೆ ಕಣೆ. ಏ ಮನೋಜ, ಈ ವಿಷಯದಲ್ಲಿ ನೀನ್ ಏನ್ ಮಾಡ್ಬೇಕೋ ಅದನ್ನ ನೀನೇ ಯೋಚನೆ ಮಾಡ್ಬೇಕು ಕಣೋ. ನೋಡೆ ಶಾಂತಿ, ಅವನನ್ನ ಒಂಟಿಯಾಗೆ ಬಿಟ್ಬಿಡು, ಅವನ್ ಆರಾಮಾಗಿ ಯೋಚನೆ ಮಾಡಿ ಮುಂದಿನ ತೀರ್ಮಾನನ ತಗೊಳ್ಳಿ ಅಂತ ಹೇಳಿ ರಂಗನಾಥ್ ಅವರು ಅಲ್ಲಿಂದ ಹೊರಟೋಗ್ತಾರೆ. ಲೇ ಮನೋಜ, ಆ ಪೌಡು ಏನೋ ಒಳ್ಳೆ ಗ್ಯಾನ್ದಲ್ಲಿ ಇದ್ಲು ಅನ್ಸುತ್ತೆ ಕಣೋ, ಅದಕ್ಕೆ ನಿನ್ಗೆ ಒಳ್ಳೆ ಚಾನ್ಸ್ ಕೊಟ್ಟಿದ್ದಾಳೆ. ಮೆತ್ತಿಗೆ ದುಡ್ಡು ಕೊಟ್ಬಿಟ್ಟು ಸೈಲೆಂಟ್ ಆಗಿ ಜಾರ್ಕೊಳ್ಳೋದನ್ನ ನೋಡ್ಕೊಳ್ಳೋ, ಖಂಡಿತ ನಿನ್ಗೆ ಡೈವರ್ಸ್ ಸಿಕ್ಕೇ ಸಿಗುತ್ತೆ ಕಣೋ, ಯೋಚನೆ ಮಾಡು ಅಂತ ಸೂರ್ಯ ಹೇಳ್ತಾನೆ. ಅಷ್ಟ್ರಲ್ಲಿ ಸೂರ್ಯನ್ಗೆ ಕಾಲ್ ಬರುತ್ತೆ. ಹಾಗೆ ಅವನು ಮಾತಾಡ್ತು ಸೈಡ್ ಬರ್ತಾನೆ. ಶಾಂತಿ ಮತ್ತೆ ಮನೋಜ ಇಬ್ರು ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಈ ಕಡೆ ಸೂರ್ಯನ್ಗೆ ಮಂಜ ಕಾಲ್ ಮಾಡಿ ತಾರಾ ತನ್ಗೆ ಮೆಸೇಜ್ ಕಳ್ಸಿರೋದ್ರ ಬಗ್ಗೆ ಹೇಳ್ತಾನೆ. ಅದ್ರ ಪ್ರಕಾರ ಅವಳು ಯಾರ ಹತ್ರನೂ ಮಾತಾಡಕ್ ಬಿಡದೆ ವಿಶಾಲಾಕ್ಷಿ ಅವಳನ್ನ ರೂಮಲ್ಲಿ ಕೂಡ ಹಾಕಿದಾಳೆ ಅನ್ನೋ ವಿಷಯನ ಮಂಜ ಸೂರ್ಯನ ಹತ್ರ ಹೇಳ್ತಾನೆ. ಇದನ್ನ ಕೇಳಿ ಗಾಬರಿಯಿಂದ ಸೂರ್ಯ, ನಾನ್ ಬರ್ತೀನಿ ಅಲ್ಲೇ ಇರು ಅಂತ ಹೇಳ್ತಾ ಸೀದಾ ಮಂಜು ನೋಡೋದಿಕ್ಕೆ ಅಂತ ಕುಸುಮ ಅವ್ರ ಮನೆಗ್ ಬರ್ತಾನೆ. ಅಳಿಯಂದ್ರೆ ಬನ್ನಿ, ಹೇಗಿದ್ದೀರಾ ಅಂತ ಕುಸುಮ ಅವರು ವಿಚಾರಿಸ್ಬೇಕಾದ್ರೆ, ಅತ್ತೆ ಸ್ವಲ್ಪ ಕುಡಿಯೋದಕ್ಕೆ ನೀರ್ ತಗೊಂಡ್ ಬನ್ನಿ ಅಂತ ಹೇಳ್ತಾ ಸೂರ್ಯ ಕುಸುಮ ಅವ್ರನ್ನ ಕಿಚನ್ಗೆ ಕಳಿಸ್ತಾನೆ. ಹಾಗೆ ಮಂಜುನ ಪಕ್ಕ ಕರೆದು, ಯಾಕೋ ಮಂಜ ಏನಾಯ್ತು, ತಾರಾ ಏನಾದ್ರು ಫೋನ್ ಮಾಡಿದ್ಲಾ ಅಂತ ಸೂರ್ಯ ವಿಚಾರಿಸ್ಬೇಕಾದ್ರೆ, ಇಲ್ಲ ಭಾವ, ಅವಳಿಗೆ ಫೋನ್ ಮಾಡೋದಿಕ್ಕೂ ಅವರು ಅವಕಾಶ ಕೊಡ್ತಿಲ್ವಂತೆ, ಅವಳ ಹತ್ರ ಇನ್ನೊಂದ್ ಮೊಬೈಲ್ ಇದೆ, ಅದ್ರಿಂದ ಅವಳು ಮೆಸೇಜ್ ಹಾಕಿದ್ಲು ಅಂತ ಮಂಜ ಹೇಳ್ತಾನೆ. ಸರಿ ಬಿಡ, ನೀನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ, ನಾನು ಮಿಕ್ಕಿದನ್ನೆಲ್ಲ ನೋಡ್ಕೋತೀನಿ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಭಾವ ಆದಷ್ಟು ಬೇಗ ನೋಡಿ, ಇಲ್ಲಾಂದ್ರೆ ಅವಳನ್ನ ಬೇರೆ ಯಾರಿಗಾದ್ರೂ ಅವರು ಮದ್ವೆ ಮಾಡ್ಕೊಟ್ರು ಮಾಡ್ಕೊಡ್ತಾರೆ, ಅಥವಾ ಅಲ್ಲಿಂದ ಅವಳ ಬೇರೆ ಕಡೆ ಶಿಫ್ಟ್ ಮಾಡೋದಕ್ ನೋಡ್ತಾರೆ ಅಂತ ಮಂಜ ತುಂಬಾನೇ ಟೆನ್ಷನ್ ಅಲ್ಲಿ ಹೇಳ್ತಿರ್ತಾನೆ. ಲೋ ಮಂಜಿಗೆ, ನೀನ್ ಹೇಳೋದು ಕರೆಕ್ಟೇ ಕಣೋ, ಇನ್ಮೇಲೆ ತಾರಮ್ಮ ಅಲ್ಲಿರೋದು ತುಂಬಾನೇ ಅವಳಿಗೆ ಸೇಫ್ಟಿ ಇಲ್ಲ ಅನ್ಸುತ್ತೆ, ಅದು ರಿಸ್ಕೆ. ಒಂದ್ ಕೆಲ್ಸ ಮಾಡೋಣ ಕಣ, ಈಗ ಹೇಗಾದ್ರೂ ಮಾಡಿ ಅವಳನ್ನ ಆ ಮನೆಯಿಂದ ಇವಾಗ ವಾಪಸ್ ಆಚೆ ಕರ್ಕೊಂಡ್ ಬರಕ್ ಆಗತ್ತಾ ಅಂತ ಸೂರ್ಯ ಕೇಳ್ತಾನೆ. ಇಲ್ಲ ಭಾವ, ಅವಳನ್ನ ಯಾವಾಗ್ಲೂ ನೋಡ್ಕೊಳ್ಳೋದಕ್ಕೆ ಅಂತ ವಿಶಾಲಾಕ್ಷಿ ಗೂಂಡಗಳನ್ನ ಇಟ್ಟಿದಾಳಂತೆ, ರೂಮ್ ಇಂದ ಆಚೆಗೆ ಬರ್ತಾ ಇಲ್ವಂತೆ ಅಂತ ಮಂಜ ಹೇಳ್ತಾನೆ. ಆ ವಿಶಾಲಾಕ್ಷಿ ಯಾಕೆ ಈ ರೀತಿ ಮಾಡ್ತಿದ್ದಾಳೆ, ಮಗಳು ಇಷ್ಟಕ್ಕಿಂತ ಅವಳಿಗೆ ಅವಳ ಗೌರವನೇ ದೊಡ್ಡದಾಗೋಯ್ತಾ, ಹೆತ್ತ ಮಗಳನ್ನ ಈ ರೀತಿ ಮುಚ್ಚಿಟ್ಟಿರೋದು ತಪ್ಪಲ್ವಾ ಅಂತ ಕುಸುಮ ಅವರು ಕೇಳ್ತಾರೆ. ಅತ್ತೆ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಇಲ್ಲ ಮಂಜ, ನೀನು ತಾರನ್ ಹತ್ರ ಏನೋ ಹೇಳ್ದೆ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಭಾವ ನಿಮ್ ಹತ್ರ ಮಾತಾಡಿ ಮುಂದೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಹೇಳ್ದೆ ಭಾವ ಅಂತ ಮಂಜ ಹೇಳ್ತಾನೆ. ಸರಿ ಆಯ್ತು ಕಣೋ, ಇವಾಗ ತಾರಂಗೆ ಫೋನ್ ಮಾಡಕ್ ಆಗತ್ತಾ ಅಂತ ಸೂರ್ಯ ಕೇಳ್ತಾನೆ. ಇಲ್ಲ ಭಾವ, ಅವಳೇ ಮತ್ತೆ ಕಾಲ್ ಮಾಡ್ತೀನಿ ಅಂತ ಹೇಳಿದಾಳೆ ಅಂತ ಮಂಜ ಹೇಳ್ತಾನೆ. ಸರಿ ಕಣೋ, ವೇಟ್ ಮಾಡಿ ನೋಡೋಣ ಇರು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಅಳಿಯಂದ್ರೆ ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ, ಇದ್ ಎಲ್ಲಿಗೆ ಹೋಗ್ಬಿಟ್ಟತ್ತೋ ಏನೋ, ಒಂದು ಅರ್ಥ ಆಗ್ತಾ ಇಲ್ಲ, ನಾನ್ ಎಷ್ಟೋ ಹೇಳ್ ನೋಡ್ದೆ, ಆದ್ರೆ ಇವನು ಕೇಳೋ ಪರಿಸ್ಥಿತಿನಲ್ಲೇ ಇಲ್ಲ ಅಂತ ಕುಸುಮ ಅವರು ಟೆನ್ಷನ್ ಅಲ್ಲಿ ಹೇಳ್ತಾರೆ. ಅತ್ತೆ, ಇವಾಗ ತಾರಮ್ಮನ್ ಬಗ್ಗೆನೂ ನಾವ್ ಯೋಚನೆ ಮಾಡ್ಬೇಕಲ್ವಾ, ಈ ಪರಿಸ್ಥಿತಿಲಿ ತಾರಮ್ಮ ಮಂಜನ ಬಿಟ್ಟು ಹೋಗ್ಬೇಕು ಅಂತ ಅನ್ಕೊಂಡಿಲ್ಲ, ಇವನ್ ಜೊತೆನೆ ಜೀವನ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾಳೆ. ಈಗ ಮಂಜ ಮಾತ್ರ ಲವ್ ಮಾಡಿ ಆ ಹುಡ್ಗಿಗೆ ಇಷ್ಟ ಇಲ್ಲ ಅನ್ನಿದ್ರೆ ನಾನೇ ಇವನ ಹತ್ರ ಮಾತಾಡಿ, ಬೇಡ ಬಿಡ ಮಗ, ಇದು ಬಿಟ್ಬಿಡು, ಇದು ಸರಿ ಹೋಗೋದಿಲ್ಲ ಅಂತ ಹೇಳ್ತಿದ್ದೆ. ಆದ್ರೆ ಇಬ್ರು ಒಬ್ರನ್ನೊಬ್ರು ತುಂಬಾನೇ ಇಷ್ಟಪಟ್ಟಿದ್ದಾರೆ ಅಂತದ್ರಲ್ಲಿ ನಾವು ಅವ್ರನ್ನ ದೂರ ಮಾಡೋದು ತಪ್ಪಾಗುತ್ತೆ. ಅವಳನ್ನ ರೂಮಲ್ಲಿ ಹೋಗಿ ಕರ್ಕೊಂಡೋಗ್ ಕೂಡ ಹಾಕಿದ್ರು ಸಹ ಅವಳು ಇವನ್ಗೋಸ್ಕರನೇ ಒದ್ದಾಡ್ತಿದ್ದಾಳೆ. ಅದ್ರ ಬಗ್ಗೆ ನೀವ್ ಯೋಚನೆ ಮಾಡಿ ಅತ್ತೆ. ನೋಡಿ ಅತ್ತೆ, ಇವಾಗ ಮಂಜನ್ಗೆ ಒಳ್ಳೆ ಜೀವನ ಸಿಕ್ಕಿದ್ರೆ ನಿಮ್ಗೂ ಖುಷಿನೇ ಅಲ್ವಾ ಅಂತ ಸೂರ್ಯ ಕೇಳಿದಾಗ, ಅದು ಅರ್ಥ ಆಗುತ್ತೆ ಅಳಿಯಂದ್ರೆ, ಆದ್ರೆ ಇದ್ರಿಂದ ಇವನ್ಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗುತ್ತೆ ಅನ್ನೋ ಭಯ ಅಷ್ಟೇನೆ ಅಂತ ಕುಸುಮ ಅವ್ರು ಹೇಳ್ತಾರೆ. ಅಯ್ಯೋ ಅತ್ತೆ, ಇನ್ಮೇಲೆ ನಾವು ಇನ್ನು ಕೇರ್ಫುಲ್ ಆಗಿರ್ತೀವಿ, ಸರಿನಾ, ನೀವೇನೇ ತಲೆ ಕೆಡ್ಸ್ಕೊಬೇಡಿ, ಮಂಜನ್ಗೆ ಯಾವ್ದೇ ರೀತಿ ಏನು ಆಗೋದಕ್ಕೆ ನಾನ್ ಬಿಡೋದಿಲ್ಲ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಅಷ್ಟ್ರಲ್ಲಿ ತಾರಾ ಮಂಜನ್ಗೆ ಫೋನ್ ಮಾಡ್ತಾಳೆ. ಭಾವ, ತಾರಾನೇ ಕಾಲ್ ಮಾಡ್ತಿರೋದು ಅಂತ ಮಂಜ ಹೇಳ್ಬೇಕಾದ್ರೆ, ಸರಿ ಸರಿ ಸ್ಪೀಕರ್ ಆನ್ ಮಾಡು ಅಂತ ಸೂರ್ಯ ಹೇಳ್ತಾನೆ. ಆಗ ಮಂಜ ಕಾಲ್ ರಿಸೀವ್ ಮಾಡಿ ಸ್ಪೀಕರ್ ಆನ್ ಮಾಡ್ತಾನೆ.
ತಾರಾ ಅಲ್ಲೇನು ಸಮಸ್ಯೆ ಇಲ್ಲ ತಾನೆ ಅಂತ ಮಂಜ ಕೇಳ್ಬೇಕಾದ್ರೆ ಇಲ್ಲಿವರೆಗೂ ಯಾವ ಸಮಸ್ಯೆನೂ ಇಲ್ಲ. ನಾನ್ ನಿನ್ ಜೊತೆ ಮಾತಾಡ್ತಿರೋದು ಯಾರಿಗೂ ಗೊತ್ತಿಲ್ಲ. ಮನೆ ಸುತ್ತ ಬರೀ ರೌಡಿಗಳೇ ಇದಾರೆ ಅಂತ ತಾರಾ ಹೇಳ್ಬೇಕಾದ್ರೆ ಸರಿ ಇರು ಭಾವ ಮಾತಾಡ್ತಾರೆ ಅಂತ ಮಂಜ ಸೂರ್ಯನ್ಗೆ ಫೋನ್ ಕೊಡ್ತಾನೆ. ಹಲೋ ತಾರಮ್ಮ ಅಂತ ಸೂರ್ಯ ಹೇಳ್ಬೇಕಾದ್ರೆ ಹೇಳಿ ಅಣ್ಣ ಅಂತ ತಾರಾ ಹೇಳ್ತಾಳೆ. ನೀನ್ ಇವಾಗ ಮನೇಲೇ ಇದೀಯಾ ಅಂತ ಹೇಳ್ತಿದ್ದ ಮಂಜ ಅಂತ ಸೂರ್ಯ ಹೇಳಿದಾಗ ಹೌದು ಅಣ್ಣ ನನ್ನನ್ನ ಹೌಸ್ ಅರೆಸ್ಟ್ ಮಾಡಿದ್ದಾರೆ. ನನ್ಗೆ ಆದಷ್ಟು ಬೇಗ ಆಚೆ ಕರ್ಕೊಂಡೋಗಿ ಪ್ಲೀಸ್. ನನಗೆ ಮಂಜನ್ ಬಿಟ್ಟು ಇರೋದಕ್ ಆಗ್ತಿಲ್ಲ. ನಾನು ನಮ್ಮ ಮನೆಯಲ್ಲಿ ಎಷ್ಟೋ ಹೇಳ್ಕೊಂಡು ನೋಡ್ದೆ ಆದ್ರೆ ಅವ್ರು ನನ್ ಮಾತನ್ನ ಕೇಳೋ ಪರಿಸ್ಥಿತಿನಲ್ಲೇ ಇಲ್ಲ. ಅವ್ರು ಅರ್ಥನೂ ಮಾಡ್ಕೋತಿಲ್ಲ. ಇದರಿಂದ ಹೇಗ್ ಆಚೆಗ್ ಬರೋದು ಅಂತಾನೂ ನನ್ಗೆ ಗೊತ್ತಾಗ್ತಾ ಇಲ್ಲ ಅಂತ ತಾರಾ ತುಂಬಾನೇ ನೊಂದ್ಕೊಂಡು ಹೇಳ್ತಾಳೆ. ತಾರಮ್ಮ ನೀನೇನು ತಲೆ ಕೆಡ್ಸ್ಕೋಬೇಡ. ಏನ್ ಮಾಡೋದು, ನೀನ್ ಇಲ್ಲೇ ಇದ್ದಿದ್ರೆ ನೀನೇನೆ ಬೇಗ ಆಚೆ ಕರ್ಕೊಂಡು ಹೋಗ್ತಿದ್ದೆ ನಾನು. ಆದ್ರೆ ಇಲ್ಲಿದ್ರೆ ನಿನ್ಗೆ ನಾವ್ ಖಂಡಿತ ಕಿಡ್ನಾಪ್ ಮಾಡ್ತೀವಿ ಅಂತ ಭಯದಲ್ಲೇ ನೀನೇನ ಕರ್ಕೊಂಡೋಗಿ ಅಷ್ಟ್ ದೂರದಲ್ಲಿ ಬಚ್ಚಿಟ್ಟಿದ್ದಾರೆ. ನೀನೇನು ತಲೆ ಕೆಡ್ಸ್ಕೋಬೇಡ. ಆದಷ್ಟು ಬೇಗ ನಿನ್ನೆ ಅಲ್ಲಿಂದ ವಾಪಸ್ ಕರ್ಕೊಂಡ್ ಬರೋ ಜವಾಬ್ದಾರಿ ನಂದು ಅಂತ ಸೂರ್ಯ ಹೇಳ್ತಾನೆ. ಹೌದು ಅಣ್ಣ ಇದಕ್ಕೂ ಮೇಲೆ ನಾನು ಇವ್ರ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ ಅಂತ ಅನ್ನಿಸ್ತಾ ಇದೆ. ಮಂಜ ಇಲ್ದಿದ್ ಜೀವನ ನನಗ್ ಬೇಕಾಗಿಲ್ಲ ಅಣ್ಣ. ಅವ್ನ್ ಇಲ್ಲ ಅಂದ್ರೆ ನಾನ್ ಜೀವಂತವಾಗೂ ಇರೋದಿಲ್ಲ ಅಂತ ತಾರಾ ಹೇಳ್ಬೇಕಾದ್ರೆ ತಾರಮ್ಮ ಏನ್ ಹಿಂಗೆಲ್ಲ ಮಾತಾಡ್ತಾ ಇದೀಯಾ? ನೋಡು ಹಂಗೆಲ್ಲ ಯೋಚನೆ ಮಾಡ್ಬೇಡ. ಅಣ್ಣ ಅಂತ ನಾನ್ ಇದೀನಲ್ವಾ. ನೋಡು ಆ ತರ ಯೋಚನೆ ಎಲ್ಲ ಬಂದ್ರೆ ಅದನ್ನ ಈಗ್ಲೇ ಮರ್ತ್ಬಿಡು. ಅದೆಲ್ಲ ತಪ್ಪು ಕಣಮ್ಮ. ನೋಡು ನಾನ್ ನಿನ್ಗೆ ಪ್ರಾಮಿಸ್ ಮಾಡ್ತೀನಿ ನಿನ್ನನ್ನು ಮಂಜನ್ನು ಒಂದ್ ಮಾಡೋ ಜವಾಬ್ದಾರಿ ನಂದು ಸರಿನಾ. ನೀನ್ ಧೈರ್ಯವಾಗಿರು ಅಂತ ಸೂರ್ಯ ಹೇಳ್ತಾನೆ. ತುಂಬಾ ಥ್ಯಾಂಕ್ಸ್ ಅಣ್ಣ ಅಂತ ತಾರಾ ಹೇಳ್ಬೇಕಾದ್ರೆ ಸರಿನಮ್ಮ ಅಂತ ಸೂರ್ಯ ಹೇಳ್ತಿರ್ತಾನೆ. ಭಾವ ಇವಾಗ ಅವಳನ್ನ ಹೇಗ್ ಅಲ್ಲಿಂದ ಕರ್ಕೊಂಡ್ ಬರೋದು ಅಂತ ಮಂಜ ಕೇಳ್ಬೇಕಾದ್ರೆ ಸೂರ್ಯ ಸ್ವಲ್ಪ ಯೋಚನೆ ಮಾಡಿ ತಾರಮ್ಮ ನಾನೊಂದು ಐಡಿಯಾ ಹೇಳ್ತೀನಿ. ಇದು ಸ್ವಲ್ಪ ಹಳೇದೇನೆ ಆದ್ರೂ ಇದನ್ನ ನೀನ್ ಟ್ರೈ ಮಾಡು ಅಂತ ಸೂರ್ಯ ಹೇಳ್ದಾಗ ಅದೇನು ಹೇಳಿ ಅಣ್ಣ ಅಂತ ತಾರಾ ಕೇಳ್ತಾಳೆ. ನಾನ್ ಹೇಳಿದ ತರ ನೀನ್ ಆಕ್ಟಿಂಗ್ ಮಾಡ್ಬೇಕು. ನೋಡು ಇವಾಗ ನಿನ್ ಹುಷಾರಿಲ್ಲ ಅಂತ ಹೇಳಿದ್ರೆ ಮಾತ್ರ ಆ ಮನೆಯಿಂದ ನೀನು ಆಚೆಗ್ ಬರಕ್ಕಾಗದು. ಅದಕ್ಕೆ ನೀನು ಆ ಮನೇಲಿ ನಿನ್ ಸುತ್ತಮುತ್ತ ಇದಾರಲ್ಲ ಜನ ಅವ್ರ ಮುಂದೆ ನೀನು ತಲೆ ಸುತ್ತು ಬೀಳೋ ತರ ಆಕ್ಟಿಂಗ್ ಮಾಡ್ಬೇಕು ಅಂತ ಸೂರ್ಯ ಹೇಳ್ಬೇಕಾದ್ರೆ ಅಳಿಯಂದ್ರೆ ಆ ರೀತಿ ಮಾಡಿದ್ರೆ ಏನಾಗುತ್ತೆ ಅಂತ ಕುಸುಮ ಅವರು ಕೇಳ್ತಾರೆ. ಅತ್ತೆ ಅವ್ರು ಹೇಗಿದ್ರು ಅವಳನ್ನ ಆಸ್ಪತ್ರೆ ಕರ್ಕೊಂಡ್ ಹೋಗ್ಲೇಬೇಕಲ್ವಾ. ನೋಡು ತಾರಮ್ಮ ಅವ್ರು ನಿನ್ ಮುಖಕ್ಕೆ ನೀರ್ ಎರಚಿದ್ರು ಸಹ ನೀನು ಎದ್ದೇಳ್ಬಾರ್ದು. ನಿನ್ಗೇನಾಯ್ತೋ ಎತ್ತ ಏನ್ ಸೀರಿಯಸ್ ಆಗುತ್ತೋ ಅನ್ನೋ ಭಯದಲ್ಲಿ ಅವರು ನಿನ್ನ ಆಸ್ಪತ್ರೆ ಕರ್ಕೊಂಡ್ ಹೋಗ್ಬೇಕು. ನೀನ್ ಅಲ್ಗ್ ಹೋದ್ಮೇಲೆ ನಮ್ಗೆ ಲೊಕೇಶನ್ ಕಳ್ಸು ಸಾಕು. ನಾವು ಬಂದು ನಿನ್ನ ಕರ್ಕೊಂಡ್ ಹೋಗ್ತೀವಿ ಅಂತ ಸೂರ್ಯ ಹೇಳ್ತಾನೆ. ವಾವ್ ಸೂಪರ್ ಅಣ್ಣ ನೀವ್ ಹೇಳ್ದಂಗೆ ಮಾಡ್ತೀನಿ. ಸರಿ ಅಣ್ಣ ನಾನ್ ತುಂಬಾ ಹೊತ್ತು ಮಾತಾಡಕ್ಕಾಗೋದಿಲ್ಲ ಬಾಯ್ ಅಣ್ಣ ಅಂತ ಹೇಳ್ತಾ ತಾರಾ ಕಾಲ್ ಕಟ್ ಮಾಡ್ತಾಳೆ. ಭಾವ ಈ ಪ್ಲಾನು ವರ್ಕೌಟ್ ಆಗತ್ತಾ ಅಂತ ಸೂರ್ಯನ ಮಂಜ ಕೇಳ್ಬೇಕಾದ್ರೆ ನೋಡ ನಾನ್ ಅದನ್ನೆಲ್ಲ ನೋಡ್ಕೋತೀನಿ ನೀನ್ ತಲೆ ಕೆಡ್ಸ್ಕೊಬೇಡ ಅಂತ ಹೇಳ್ತಾ ಸೂರ್ಯ ತನ್ ಮೊಬೈಲ್ ತಗೊಂಡು ಚೇತನಿಗೆ ಕಾಲ್ ಮಾಡ್ತಾನೆ. ಲಚಿತಾ ಅವನು ನಮ್ ಫ್ರೆಂಡ್ ಒಬ್ಬ ಆಂಬ್ಯುಲೆನ್ಸ್ ಇಟ್ಟಿದಾನಲ್ಲ ಅವನ ಹತ್ರ ಹೋಗಿ ಅಂತ ಹೇಳ್ತಾ ಯಾವ ರೀತಿ ಆಂಬ್ಯುಲೆನ್ಸ್ ನ ಅವನಿರೋ ಜಾಗಕ್ಕೆ ಕರ್ಸ್ಕೊಂಡು ಅದ್ರಲ್ಲಿ ಯಾರ್ಯಾರೆಲ್ಲ ಹೋಗಿ ತಾರನ್ನ ಅಲ್ಲಿಂದ ಕರ್ಕೊಂಡ್ ಬರ್ಬೇಕು ಅಂತ ಪ್ಲಾನ್ ಮಾಡ್ಕೋತಾರೆ. ಈ ಕಡೆ ಸೂರ್ಯ ಹೇಳಿದ ಐಡಿಯಾ ತರಾನೇ ತಾರಾ ತಲೆ ಸುತ್ತಿ ಬೀಳೋ ತರ ನಾಟಕ ಮಾಡ್ತಾಳೆ. ಆಗ ಅವಳ ಸುತ್ತ ಇರೋ ಆ ವಿಶಾಲು ಚೇಲಗಳು ಅವಳ ಮುಖಕ್ಕೆ ನೀರೆರ್ಚಿ ಅವಳನ್ನ ಎಬ್ಸೋದಕ್ಕೆ ಪ್ರಯತ್ನ ಪಡ್ತಾರೆ. ಆಗ ಅವಳ ಎದ್ದೇಳ್ದಿದ್ದಾಗ ಸೀದಾ ವಿಶಾಲುಗೆ ಕಾಲ್ ಮಾಡ್ತಾರೆ. ಹಾಗೆ ಅವಳ ಪರಿಸ್ಥಿತಿನ ವಿಶಾಲುಗೆ ಹೇಳ್ತಾರೆ. ವಿಶಾಲು ಯೋಚನೆ ಮಾಡ್ಬೇಕಾದ್ರೆ ಅಮ್ಮ ಬೇಗ ಹೇಳಿ ಅಮ್ಮ ನಮ್ಗೊಂದು ಅರ್ಥ ಆಗ್ತಿಲ್ಲ. ಕೈಕಾಲೆಲ್ಲ ನಡಕ್ತಾ ಇದೆ. ಈ ತಾರಾ ಮೇಡಮ್ ಬೇರೆ ಎಚ್ಚರಿಕೆ ಆಗ್ತಿಲ್ಲ ಅಂತ ಆ ಹುಡುಗರುಗಳು ಹೇಳ್ತಿರ್ತಾರೆ. ದಡ್ರ ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅವಳು ತಲೆ ಸುತ್ತಿ ಬೀಳೋ ತರ ಆಕ್ಟಿಂಗ್ ಮಾಡಿದಾಳೆ. ಯಾವ್ದೇ ಕಾರಣಕ್ಕೂ ನಂಬೇಡಿ. ನೋಡ್ರ ಆ ಸೂರ್ಯ ಓದ್ದೇ ಇದ್ರು ಸಿಕ್ಕಾಪಟ್ಟೆ ಬ್ರಿಲಿಯಂಟ್ ಇದ್ದಾನೆ. ಅವನು ತಾರನ್ನ ಅಲ್ಲಿಂದ ಆಚೆಗ್ ಬರೋದಿಕ್ಕೆ ಏನ್ ಬೇಕಾದ್ರೂ ಮಾಡ್ತಾನೆ ಅಂತ ವಿಶಾಲು ಹೇಳ್ಬೇಕಾದ್ರೆ ಅಕ್ಕ ನೀವ್ ಹೇಳಿದ್ಮೇಲೆ ನನಗೂ ಡೌಟ್ ಬರ್ತಿದೆ ಅಕ್ಕ ಅಂತ ವಿಶಾಲು ಚೇಲೆ ಹೇಳ್ತಾರೆ. ಸರಿ ಆಯ್ತು ಇವಾಗ ಅವಳನ್ನ ಕರ್ಕೊಂಡ್ ಹೋಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಅದ್ ಯಾವ ಆಸ್ಪತ್ರೆ ಅಂತ ನನ್ಗೆ ಲೊಕೇಶನ್ ಕಳ್ಸಿ ಅಷ್ಟ್ರಲ್ಲಿ ನಾನ್ ಬರ್ತೀನಿ ಅಂತ ವಿಶಾಲು ಹೇಳ್ತಾಳೆ. ಸರಿ ಆಯ್ತಕ್ಕ ಅಂತ ಆ ಚೇಲಾಗಳು ಹೇಳ್ಬೇಕಾದ್ರೆ ನೋಡು ಯಾವ್ದೇ ಕಾರಣಕ್ಕೂ ಆ ಸೂರ್ಯ ಆಗ್ಲಿ ಮಂಜ ಆಗ್ಲಿ ಅವಳ ಹತ್ರಕ್ಕೆ ಯಾರು ಸುಳಿಬಾರ್ದು. ಆ ರೀತಿ ನೀವ್ ನೋಡ್ಕೋಬೇಕು ನಾನ್ ಬರೋವರ್ಗು ಅಂತ ಹೇಳಿ ವಿಶಾಲು ಕಾಲ್ ಕಟ್ ಮಾಡ್ತಾಳೆ. ಈ ಕಡೆ ಮಂಜ ಕನಕನ್ಗೆ ಕಾಲ್ ಮಾಡಿ ಹಾಸ್ಪಿಟಲ್ ಅಲ್ಲಿ ಹಾಕೊಳ್ಳೋ ಡ್ರೆಸ್ ನನಗ್ ಬೇಕು ಆದ್ರೆ ಅರೇಂಜ್ ಮಾಡು ಅಂತ ಹೇಳಿರ್ತಾನೆ. ಅದ್ರ ಪ್ರಕಾರನೇ ಕನಕ ತನ್ ಗೊತ್ತಿರೋರ ಹತ್ರ ಎಲ್ಲ ಆಸ್ಪತ್ರೆ ಡ್ರೆಸ್ ನ ತೆಗೆದು ಇಟ್ಕೊಂಡಿರ್ತಾಳೆ. ನಾವ್ ಹೋಗ್ಬೇಕಾದ್ರೆ ಆ ಡ್ರೆಸ್ ನ ಇಸ್ಕೊಳ್ತೀವಿ ಅಕ್ಕ ಅಂತ ಹೇಳ್ತಾ ಮಂಜ ಕಾಲ್ ಕಟ್ ಮಾಡ್ತಾನೆ. ಭಾವ ನೀವ್ ಹೇಳ್ದಂಗೆ ಡ್ರೆಸ್ ಎಲ್ಲ ಅರೇಂಜ್ ಆಯ್ತು ಅಂತ ಮಂಜ ಸೂರ್ಯನ ಹತ್ರ ಹೇಳ್ಬೇಕಾದ್ರೆ ಲೋ ಸೂರ್ಯ ಅಂತ ಕರೀತಾ ಚೇತನ ಮನೆಗ್ ಬರ್ತಾನೆ. ಲೋ ಚೇತ ನಿನ್ಗೆ ವೇಟ್ ಮಾಡ್ತಿದೆ ಕಣ. ಹೌದು ಆಂಬ್ಯುಲೆನ್ಸ್ ತಗೊಂಡ್ ಬಂದ್ಯಾ ಅಂತ ಸೂರ್ಯ ಕೇಳ್ದಾಗ ಹೂ ಕಣ ತಗೊಂಡ್ ಬಂದೆ ಆಚೆ ಇದೆ ಅವನೇ ಡ್ರೈವರ್ನು ಕಳ್ಸಿದಾನೆ ಅಂತ ಚೇತನ ಹೇಳ್ತಾನೆ. ಓ ಹೌದಾ ಸೂಪರ್ ಕಣೋ. ಹೌದು ಒಂದ್ ದಿವ್ಸಕ್ಕೆ ಎಷ್ಟಾಗುತ್ತೆ ಅಷ್ಟು ಬಾಡಿಗೆ ಮಾತಾಡ್ದೆ ತಾನೆ ಅಂತ ಸೂರ್ಯ ಹೇಳ್ದಾಗ ಇಲ್ಲ ಕಣ ಸೂರ್ಯ ಅದು ನಿನ್ಗೆ ಅರ್ಜೆಂಟ್ ಬೇಕಾಗಿತ್ತು ಅಂತ ಹೇಳ್ದೆ ಅದಕ್ಕೆ ಅವನು ದುಡ್ಡೇ ಬೇಡ ಅಂತ ಹೇಳ್ಬಿಟ್ಟ ಅಂತ ಚೇತನ ಹೇಳ್ಬೇಕಾದ್ರೆ ಲೋ ಚೇತ ಏನೋ ಇದು ಅವನ ಹತ್ರ ಗಾಡಿ ತಗೊಂಡಿದೀವಿ ಅದು ಆಂಬ್ಯುಲೆನ್ಸ್ ಬೇರೆ ಅದ್ ಹೇಗೋ ನೀ ಸುಮ್ನೆ ಬಂದೆ ದುಡ್ಡು ಕೊಡ್ದೆ ಅಂತ ಸೂರ್ಯ ರೇಗಾಡ್ತಾನೆ. ಲೋ ನಾ ಹೇಳ್ದೆ ಕಣೋ ಆದ್ರೆ ನನ್ ಮಾತೆ ಕೇಳಿಲ್ಲ
ನನ್ ಸೂರ್ಯ ನನ್ ಗೆಳೆಯಂಗೋಸ್ಕರ ನಾನ್ ಇಷ್ಟು ಮಾಡ್ಬಾರ್ದ ಅಂತ ಕೇಳ್ದ ಕಣೋ. ನಾನ್ ಏನೋ ಮಾಡ್ಲಿ ಅಂತ ಚೇತನ ಹೇಳ್ಬೇಕಾದ್ರೆ, ಪರವಾಗಿಲ್ಲ ಕಣೋ, ನಾನ್ ದುಡ್ಡು ಕಾಸು ಕೂಡಿಡ್ದೆ ಹೋದ್ರು ಈ ತರ ಎಮರ್ಜೆನ್ಸಿ ಅಂದಾಗ ಕಷ್ಟಕ್ಕಾಗೋ ಫ್ರೆಂಡ್ಸ್ ಇದೀರಲ್ಲ ನನ್ಗಷ್ಟು ಸಾಕು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಹೌದು ಅಳಿಯಂದ್ರೆ, ಬೇರೆಯವ್ರಿಗೆ ಕಷ್ಟ ಅಂತಂದ್ರೆ ನೀವೇ ಮೊದ್ಲು ಹೋಗಿ ನಿಲ್ತೀರಾ. ನಿಮ್ ಒಳ್ಳೆ ಮನ್ಸ್ಗೆ ಎಲ್ಲ ಒಳ್ಳೇದೇ ಆಗತ್ತೆ ಅಳಿಯಂದ್ರೆ ಅಂತ ಕುಸುಮ ಅವ್ರು ಹೇಳ್ತಾರೆ. ಈಗ್ಲೂ ಭಾವ ನನ್ಗೆ ಸಹಾಯ ಮಾಡ್ತಿದ್ದಾರೆ ಅಂತ ಮಂಜ ಹೇಳ್ಬೇಕಾದ್ರೆ, ಲೇ ಮಂಜ್ಗ್ಯ, ಇದೇನು ಸಹಾಯ ಅಲ್ಲ ಕಣೋ, ಇದು ನನ್ ಕರ್ತವ್ಯ. ಈ ಫೋಟೋ ಫ್ರೇಮ್ ಅಲ್ಲಿ ಇದಾರಲ್ಲ ನಿಮ್ಮಪ್ಪ ನಮ್ ಮಾವ, ಅವ್ರ್ ಇದ್ದಿದ್ರೆ ಇದೆಲ್ಲ ಮಾಡ್ತಿರ್ಲಿಲ್ವೇನಾ? ಈಗ ಆ ಜವಾಬ್ದಾರಿ ನನ್ ಮೇಲಿದೆ, ಗೊತ್ತಾಯ್ತಾ? ಸಹಾಯ ಅಂತೆ ಸಹಾಯ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಸರಿ ಸೂರ್ಯ ಹೊರಡನ್ವಾ ಅಂತ ಚೇತನ ಕೇಳ್ತಾನೆ. ಆಯ್ತು ಕಣ, ಹೋಗೋಣ ಚೇತ, ಇನ್ನು ಮೀನಾ ಬಂದೇ ಇಲ್ಲ, ಎಲ್ಲಿದಾಳೋ ಕೇಳ್ತೀನಿ ಇರು ಅಂತ ಹೇಳ್ತಾ ಸೂರ್ಯ ಮೀನಿಂಗೆ ಕಾಲ್ ಮಾಡ್ತಾನೆ. ಹಾಗೆ ಅವಳು ಎಲ್ಲಿದ್ದಾಳೆ ಅಂತ ವಿಚಾರಿಸ್ಕೊಂಡು ನಾವ್ ಅಲ್ಲೇ ಬರ್ತೀವಿ, ವೆಯ್ಟ್ ಮಾಡ್ತಾ ಇರು ಅಂತ ಹೇಳ್ತಾ ಸೂರ್ಯ ಕಾಲ್ ಕಟ್ ಮಾಡಿ ಬರೋ ಹೋಗೋಣ ಅಂತ ಹೋಗ್ತಿರ್ತಾನೆ. ಆಗ ಕುಸುಮ್ ಅವರು ಅವ್ರನ್ನ ಒಂದ್ ನಿಮಿಷ ಇರಿ ಅಂತ ಹೇಳಿ, ಅಯ್ಯಂದ್ರೆ ಅವತ್ತು ಆ ಹುಡ್ಗಿನ ಕಿಡ್ನಾಪ್ ಮಾಡಿದಾನೆ ಅಂತ ಇವ್ನೇನೋ ಅರೆಸ್ಟ್ ಮಾಡ್ಕೊಂಡು ಹೋದ್ರು. ಇವಾಗ ನೀವ್ ಹೋಗಿ ನಿಜವಾಗ್ಲೂ ತಾರನ್ನ ಕರ್ಕೊಂಡ್ ಬಂದ್ರೆ ಅಂತ ಕುಸುಮ ಅವ್ರು ಹೇಳ್ಬೇಕಾದ್ರೆ, ಅಮ್ಮ ಯಾಕ್ ಭಯ ಪಡ್ತಾ ಇದ್ದೀರಾ? ನಾವೇನೋ ಆ ಹುಡ್ಗಿನ ಕಿಡ್ನಾಪ್ ಮಾಡ್ಕೊಂಡ್ ಬರಕ್ ಹೋಗ್ತಾ ಇಲ್ಲ, ಕಾಪಾಡೋದಕ್ ಹೋಗ್ತಾ ಇರೋದು ಅಂತ ಚೇತನ ಹೇಳ್ತಾನೆ. ಅತ್ತೆ, ಆ ಹುಡ್ಗಿ ಮಂಜಿನ ಹತ್ರ ನನ್ನನ್ನ ಕರ್ಕೊಂಡ್ ಹೋಗು ಅಂತ ಹೇಳಿದಾಳೆ. ಅವಳಿಗೆ ಅಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ಅಂದ್ಮೇಲೆ ಇನ್ನೇನ್ ಮಾಡಕ್ಕಾಗತ್ತೆ? ಆ ವಿಶಾಲುಗೆ ಇದನ್ನೆಲ್ಲ ಹೇಳಿದ್ರು ಅವಳು ಈ ಮದ್ವೆಗೆ ಒಪ್ಕೊಳ್ಳೋದಿಲ್ಲ. ಹಾಗಿದ್ಮೇಲೆ ನಾವ್ ಏನ್ ಮಾಡ್ಬೇಕು ಅದನ್ನೇ ಮಾಡ್ಬೇಕು ಅತ್ತೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಅಳಿಯಂದ್ರೆ ನನ್ಗ್ ಯಾಕೋ ಸ್ವಲ್ಪ ಭಯ ಆಗ್ತಿದೆ ಅಂತ ಕುಸುಮ ಅವ್ರು ಹೇಳ್ತಾರೆ. ಮಾ, ಯಾಕವ್ವ ನೀನ್ ಇಷ್ಟೊಂದ್ ಭಯ ಪಡ್ತಿದ್ಯಾ? ನನ್ಗೇನು ಆಗೋದಿಲ್ಲ ಅಂತ ಮಂಜ ಹೇಳ್ಬೇಕಾದ್ರೆ, ಲೋ ಮಂಜಿಗ್ಯ, ನೀನ್ ಸುಮ್ನೆ ಇರೋ ಅತ್ತೆ, ಅಂದ್ಮೇಲೆ ಒಂಚೂರು ಧೂಳು ಬೀಳ್ಬಾರ್ದು, ಆ ರೀತಿ ನೋಡ್ಕೋತೀನಿ. ಈಗ ಇರೋ ಪರಿಸ್ಥಿತಿಲಿ ತಾರಾ ಯಾವ್ದೇ ರೀತಿ ತಪ್ಪು ನಿರ್ಧಾರನ ತಗೋಬಾರ್ದು. ಅದಕ್ಕೆ ಅವಳನ್ನ ಆದಷ್ಟು ಬೇಗ ನಾವು ಕರ್ಕೊಂಡ್ ಬರ್ಲೇಬೇಕು. ಆ ಹುಡುಗಿ ಮಾತಾಡಿದ್ದನ್ನ ನೀವೇ ಕೇಳಿಸ್ಕೊಂಡಿರ್ತಾನೆ, ಅದಕ್ಕೆ ಅತ್ತೆ ಹೇಳ್ತಾ ಇರೋದು. ಇಬ್ರು ಬಾಳಿ ಬದುಕ್ಬೇಕಾಗಿರೋರು ಅಂತವ್ರನ್ನ ನಾವೇ ತಾನೇ ಒಂದ್ ಮಾಡ್ಬೇಕು. ಮೊದ್ಲು ಹೋಗಿ ಆ ಹುಡುಗಿನ ಕರ್ಕೊಂಡ್ ಬರೋಣ, ಆಮೇಲೆ ಮಾತಾಡಿ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಸೂರ್ಯ ಹೇಳ್ತಾನೆ. ನೀವೇನೇ ಮಾಡಿದ್ರು ಈ ಮನೆಗೆ ಒಳ್ಳೇದ್ ಮಾಡೋದಕ್ಕೆ ಅಂತ ನನ್ ಗೊತ್ತು ಅಳಿಯಂದ್ರೆ, ನಿಮ್ಮನ್ನ ನಂಬಿದೀನಿ ಅಳಿಯಂದ್ರೆ ಅಂತ ಕುಸುಮ ಅವ್ರು ಹೇಳ್ಬೇಕಾದ್ರೆ, ಅತ್ತೆ ನೀವ್ ನನ್ನನ್ನ ನಂಬಿದಿರಲ್ಲ ಅಷ್ಟೇ ಸಾಕು, ಇನ್ ಉಳಿದಿದ್ದನ್ನೆಲ್ಲ ನಾನ್ ನೋಡ್ಕೋತೀನಿ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಅಷ್ಟ್ರಲ್ಲಿ ತಾರಾ ತಾನಿರೋ ಲೊಕೇಶನ್ ನ ಮಂಜನ್ಗೆ ಕಳಿಸಿರ್ತಾಳೆ. ಸರಿ ನಾವಿನ್ ಹೋಗ್ ಬರ್ತೀವಿ ಅಂತ ಹೇಳ್ತಾ ಮಂಜ ಮತ್ತೆ ಚೇತನನ್ನ ಕರ್ಕೊಂಡು ಸೂರ್ಯ ಅಲ್ಲಿಂದ ಹೊರಡ್ತಾನೆ. ಆಗ ಕುಸುಮ ಅವರು ತಮ್ ಗಂಡನ್ ಫೋಟೋ ಮುಂದೆ ಹೋಗಿ ನಿಂತ್ಕೊಂಡು, ರೀ, ನಮ್ ಮಗನ್ ಜೀವನದಲ್ಲಿ ಏನೇನ್ ನಡೀತಾ ಇದ್ಯೋ ಒಂದು ಅರ್ಥ ಆಗ್ತಾ ಇಲ್ಲ, ಎಲ್ಲ ಒಳ್ಳೆ ರೀತಿ ನಡಿಬೇಕು, ನೀವೇ ಅವ್ನ್ ಜೊತೆಯಾಗಿ ನಿಂತ್ಕೊಂಡು ಅವ್ನ್ಗೆ ಸಹಾಯ ಮಾಡ್ಬೇಕು ಅಂತ ಕುಸುಮ ಅವರು ಕೈ ಮುಗಿತಾ ಕಣ್ಣೀರ್ ಹಾಕ್ತಿರ್ತಾರೆ. ಈ ಕಡೆ ವಿಶಾಲು ಚೇಲಾಗಳು ತಾರಾ ಇರೋ ವಾರ್ಡ್ ಮುಂದೆನೆ ನಿಂತ್ಕೊಂಡು ಕಾವಲು ಕಾಯ್ತಿರ್ತಾರೆ. ಯಾರೇ ಹೋದ್ರು ಬಂದ್ರು ಅವ್ರ ಮೇಲೆ ನಿಗಾ ಇಡ್ತಾ ಇರ್ತಾರೆ. ಡಾಕ್ಟರ್ ಮತ್ತೆ ಸಿಸ್ಟರ್ ನ ಬಿಟ್ಟು ಅವ್ರು ಯಾರನ್ನು ಒಳಗಡೆ ಬಿಡ್ತಿರೋದಿಲ್ಲ. ಡಾಕ್ಟರ್ ಬಂದು ಚೆಕಪ್ ಮಾಡಿ ಹೋದ್ಮೇಲೆ ತಾರಾ ಮಂಜಂಗೆ ಕಾಲ್ ಮಾಡ್ತಾಳೆ. ಅಷ್ಟ್ರಲ್ಲಿ ಈ ಕಡೆ ಮಂಜ, ಮೀನಾ ಮತ್ತೆ ಸೂರ್ಯ 3 ಜನ ಹಾಸ್ಪಿಟಲ್ ಯೂನಿಫಾರ್ಮ್ ಹಾಕೊಂಡು ಬರ್ತಿರ್ತಾರೆ. ಸೂರ್ಯ ಮತ್ತೆ ಮಂಜ ಇಬ್ರು ವಾರ್ಡ್ ಬಾಯ್ಗಳ ತರ ಬಂದೆ, ಮೀನಾ ಮಾತ್ರ ಡಾಕ್ಟರ್ ತರ ಬರ್ತಿರ್ತಾಳೆ. ಭಾವ, ತಾರಾ ಕಾಲ್ ಮಾಡ್ತಿದ್ದಾಳೆ ಅಂತ ಹೇಳ್ತಾ ಮಂಜ ಕಾಲ್ ರಿಸೀವ್ ಮಾಡಿ, ನೀನ್ ಯಾವ್ದೇ ರೀತಿ ಭಯ ಪಡ್ಬೇಡ, ನಾವ್ ಆನ್ ದ ವೇ ಇದೀವಿ ಅಂತ ಹೇಳಿ ಅವಳ ಸಮಾಧಾನ ಮಾಡ್ತಾನೆ. ಸರಿ, ಯಾರೋ ಬರ್ತಿದ್ದಾರೆ ಬಾಯ್ ಅಂತ ಹೇಳಿ ತಾರಾ ಕಾಲ್ ಕಟ್ ಮಾಡಿ ಮತ್ತೆ ಮಲ್ಗಿರೋ ತರ ನಾಟಕ ಮಾಡ್ತಾಳೆ. ಆಗ ವಿಶಾಲು ಚೆಲ್ಲ ರೂಮ್ ಒಳಗಡೆ ಬಂದು ನೋಡ್ಕೊಂಡು ಮತ್ತೆ ವಾಪಸ್ ಹೋಗ್ತಾನೆ. ತಾರಾ ಕಳ್ಸಿರೋ ಲೊಕೇಶನ್ಗೆ ಅಂದ್ರೆ ಅದೇ ಹಾಸ್ಪಿಟಲ್ಗೆ ಚೇತನ, ಮೀನಾ, ಮಂಜ ಮತ್ತೆ ಸೂರ್ಯ 4 ಜನ ಬರ್ತಾರೆ. ಮೀನಾ ಡಾಕ್ಟರ್ ಕೋಟ್ ಹಾಕೊಂಡಿರೋದನ್ನ ನೋಡಿ ಸೂರ್ಯ ತುಂಬಾನೇ ಖುಷಿ ಪಡ್ತಾ, ಮೀನಾ, ನಿನ್ಗೆ ಈ ಡಾಕ್ಟರ್ ಗೆಟಪ್ ಎಷ್ಟ್ ಚೆನ್ನಾಗ್ ಕಾಣಿಸಿದೆ ಗೊತ್ತಾ, ಸುಮ್ನೆ ನೀನು ಈ ಹೂ ಕಟ್ಟೋದ್ ಬಿಟ್ಟು ನೀನ್ ಡಾಕ್ಟರ್ ಓದ್ಬೋದಿತ್ತು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಓ ಹೌದಾ, ಸರಿ ಆಯ್ತು, ಒಂದ್ ಒಳ್ಳೆ ಕೆಲ್ಸ ಮಾಡಿ, ಇಲ್ಲಿ ಹತ್ರದಲ್ಲಿ ಯಾವ್ದಾದ್ರು ಕಾಲೇಜ್ ಇದ್ರೆ ನೋಡಿ, ನಾನ್ ಹೋಗಿ ಸೇರ್ಕೊಳ್ಳ. ಏನ್ರಿ ನೀವು, ಯಾವ ಕೆಲ್ಸಕ್ ನಾವ್ ಬಂದಿರೋದು, ನೀವ್ ಹೇಳ್ತಾ ಇರೋದೇನು, ನಾನೇ ಬೈದಲ್ಲಿ ಒದ್ದಾಡ್ತಾ ಇದೀನಿ ಅಂತ ಮೀನಾ ಹೇಳ್ಬೇಕಾದ್ರೆ, ಅಯ್ಯ ಯಾಕಮ್ಮ ಟೆನ್ಷನ್ ಮಾಡ್ಕೋತಿದ್ಯಾ, ಎಲ್ಲಾ ಕರೆಕ್ಟ್ ಆಗೇ ನಡೆಯುತ್ತೆ. ಆ ಇದು ಇದು ಇದಾಕೊಂಡೆ ಇಲ್ಲ ನೀನು ಅಂತ ಸೂರ್ಯ ಹೇಳ್ದಾಗ, ಯಾವ್ದ್ರಿ ಅಂತ ಮೀನಾ ಕೇಳ್ತಾಳೆ. ಅದೇ ಕಣಮ್ಮ, ಅದು ಈ ಕಿವಿಗ್ ಹಾಕೊಳ್ತಾರಲ್ಲ ಈ ಡಾಕ್ಟರ್ಗಳು, ಈ ಎದೆ ಮೇಲೆ ಇಟ್ಬಿಟ್ಟು ಚೆಕ್ ಮಾಡ್ತಾರಲ್ಲ ಅಂತ ಸೂರ್ಯ ಹೇಳ್ದಾಗ, ಅಕ್ಕ ಸ್ಟೆಥೋಸ್ಕೋಪ್ ಹೇಳ್ತಾ ಇದಾರೆ ಬಾವ ಅಂತ ಮಂಜ ಹೇಳ್ತಾನೆ. ಅಯ್ಯೋ, ನನ್ ಗಾಡಿ ಒಳಗಡೆನೆ ಇಟ್ಬಿಟ್ಟೆ ಕೊಡೋ ಟೆನ್ಷನ್ ಅಲ್ಲಿ ಅಂತ ಮೀನಾ ಹೇಳ್ಬೇಕಾದ್ರೆ, ಏನಕ್ಕ ನೀನು ಅಂತ ಹೇಳ್ತಾ ಮಂಜ ಗಾಡಿಯಿಂದ ಸ್ಟೆಥೋಸ್ಕೋಪ್ ನ ಎತ್ತಿ ಮೀನಿನ್ಗೆ ಕೊಡ್ತಾನೆ. ಆಗ ಮೀನಾ ಅದನ್ನ ಕತ್ತಿಗೆ ಹಾಕೋತಾಳೆ. ನೋಡು ಮೀನಾ, ನೀನ್ ಇವಾಗ ಹೂ ಕಟ್ಟ ಹುಡುಗಿ ಮೀನಾ ಅಲ್ಲ, ಡಾಕ್ಟರ್ ಮೀನಾ ಅಂತ ಸೂರ್ಯ ಹೇಳ್ಬೇಕಾದ್ರೆ, ರೀ, ನನ್ಗೆ ಯಾಕೋ ಭಯ ಆಗ್ತಿದೆ ಅಂತ ಮೀನಾ ಹೇಳ್ತಾಳೆ. ನೋಡಮ್ಮ, ಭಯದಿಂದ ಏನೂ ಆಗೋದಿಲ್ಲ, ಮುಖದಲ್ಲಂತೂ ಭಯ ತೋರ್ಸ್ಕೊಳ್ಳೇಬೇಡ ಅಂತ ಸೂರ್ಯ ಹೇಳ್ತಾನೆ. ರೀ, ಯಾರಾದ್ರೂ ಏನಾದ್ರೂ ಕೇಳಿದ್ರೆ ನಾನು ಏನ್ ಹೇಳಿ ಅಂತ ಮೀನಾ ಹೇಳ್ಬೇಕಾದ್ರೆ, ಏನಾದ್ರೂ ಕೇಳಿದ್ರೆ ನಿಂಗೆ ಇಂಗ್ಲಿಷ್ ಹೆಂಗೋ ಚೆನ್ನಾಗ್ ಬರುತ್ತಲ್ಲ, ಇಂಗ್ಲಿಷ್ ಅಲ್ಲಿ ಏನಾದ್ರು ಒಂದ್ ಹೇಳ್ಬಿಡು ಅಂತ ಸೂರ್ಯ ಹೇಳ್ತಾನೆ. ರೀ, ಏನ್ರಿ ಹೇಳೋದು ಅಂತ ಮೀನಾ ಕೇಳ್ಬೇಕಾದ್ರೆ, ನೀನು ಬಾಯಿಗೆ ಬಂದಿದ್ ಏನೇನ್ ಅನ್ಸುತ್ತೋ ಅದನ್ನೆಲ್ಲ ಒದ್ರು ಬಿಡು, ಈ ದೊಡ್ಡ ಡಾಕ್ಟರ್ ಯಾರೋ ಇವ್ರು ಸರಿ ಇಲ್ಲ, ಬರೀ ಇಂಗ್ಲಿಷ್ ಅಲ್ಲೇ ಮಾತಾಡ್ತಾರೆ ಅಂತ ಭಯ ಬಿದ್ಬಿಡ್ತಾರ ಅವ್ರು. ರೀ, ಟೆನ್ಷನ್
ಟೆನ್ಷನ್ ಅಲ್ಲಿ ನನ್ಗೆ ಕನ್ನಡನೇ ಸರಿಯಾಗಿ ಮಾತಾಡೋದಕ್ ಬರೋದಿಲ್ಲ, ಒದ್ದಾಡ್ಬಿಡ್ತೀನಿ. ಅಂತದ್ರಲ್ಲಿ ಈ ಇಂಗ್ಲಿಷ್ ಅಲ್ಲಿ ಮಾತಾಡಕ್ಕಾಗತ್ತಾ ಅಂತ ಮೀನಾ ಹೇಳ್ಬೇಕಾದ್ರೆ, ಅಕ್ಕ ನೀನ್ ಏನ್ ತಲೆ ಕೆಡ್ಸ್ಕೊಬೇಡ, ನೀನ್ ಸೂಪರ್ ಆಗಿ ಮಾತಾಡ್ತೀಯ ಹೋಗು ಅಂತ ಮಂಜ ಸಪೋರ್ಟ್ ಮಾಡ್ತಾನೆ. ನೀನೊಬ್ಬ ಬೇರೆ ನಿಮ್ ಭಾವನ್ ಜೊತೆ ಸೇರ್ಕೊಂಡು ನನಗ್ ಬೇಕು ಬೇಕು ಅಂತಾನೆ ಈ ರೀತಿ ತಲೆ ಕೆಡಿಸ್ತೀಯ ಅಂತ ಮೀನಾ ರೇಗಾಡ್ತಿರ್ತಾಳೆ. ಅದೆಲ್ಲ ಇರಲಿ ನೋಡ್ಕೊಳ್ಳೋಣ ಬಾರಮ್ಮ ಅಂತ ಹೇಳ್ತಾ ಸೂರ್ಯ ಎಲ್ರಿಗೂ ಮಾಸ್ಕ್ ಹಾಕೊಳ್ಳೋದಕ್ಕೆ ಹೇಳ್ತಾನೆ. ಎಲ್ರು ಮಾಸ್ಕ್ ಹಾಕೊಂಡು ಆಸ್ಪತ್ರೆ ಒಳಗಡೆ ಎಂಟ್ರಿ ಕೊಡ್ತಾರೆ. ಹಾಗೆ ಬೈದಿಂದೇನೆ ತಾರ ಇರೋ ವಾರ್ಡ್ ಯಾವ್ದು ಅಂತ ಹುಡ್ಕೊಂಡ್ ಹೋಗ್ಬೇಕಾದ್ರೆ, ಲೋ ಮಗ ಬಾರೋ ಇಲ್ಲಿ ಅಂತ ಒಬ್ಬ ವ್ಯಕ್ತಿ ಕರೀತಾನೆ. ಆಗ ಮೀನಾ ಭಯ ಬಿದ್ದು ಅಲ್ಲಿ ರಿಸೆಪ್ಷನ್ ಹತ್ರ ಇರೋ ಬುಕ್ಗಳನ್ನ ಚೆಕ್ ಮಾಡೋ ತರ ನಾಟಕ ಮಾಡ್ತಿದ್ರೆ, ಸೂರ್ಯ ಮತ್ತೆ ಮಂಜ ಮಾತ್ರ ಭಯದಲ್ಲಿ ಆ ವ್ಯಕ್ತಿ ಹತ್ರ ಹೋಗ್ತಾರೆ. ಯಾರಪ್ಪ ನೀನು, ಹೊಸ್ದಾಗ್ಬೇಕು ಕಾಣಿಸ್ತಿದ್ಯಾ, ಎಲ್ಲಿಂದ ಬಂದಿದ್ಯೆ ಅಂತ ಆ ವ್ಯಕ್ತಿ ಕೇಳ್ಬೇಕಾದ್ರೆ, ಹೌದು ಕಣಣ್ಣ, ಇವತ್ತೇ ಹೊಸ್ದಾಗ್ ಬಂದಿರೋದು ಅಂತ ಸೂರ್ಯ ಹೇಳ್ತಾನೆ. ವಾ, ಆ ರಾಮನಾಥ ಹೇಳ್ತಿದ್ನಲ್ಲ ಅದ್ ನೀವೇನಾ ಅಂತ ವ್ಯಕ್ತಿ ಕೇಳ್ಬೇಕಾದ್ರೆ, ಹೌದು ಹೌದು, ರಾಮನಾಥ್ ಸರ್ ನನ್ನನ್ನೇ ಕರೆಸಿದ್ದು ಅಂತ ಸೂರ್ಯ ಭಯದಲ್ಲೇ ಹೇಳ್ತಾನೆ. ಸರಿ, ಹಾಗಿದ್ರೆ ಇಲ್ಲಿ ಎಲ್ಲಾ ರೂಲ್ಸ್ ಹೇಳಿದಾರಾ ಅಂತ ಆ ವ್ಯಕ್ತಿ ಕೇಳ್ಬೇಕಾದ್ರೆ, ರೂಲ್ಸಾ ಏನಣ್ಣ ಅದು ಅಂತ ಸೂರ್ಯ ಕೇಳ್ತಾನೆ. ಅದೇ ಕಣಪ್ಪ, ಇಲ್ಲಿ ಹೊಸ್ದಾಗಿ ಸೇರಿರೋರು ನಮ್ ತರ ಸೀನಿಯರ್ ಸ್ಟಾಫ್ಗಳಿಗೆ ಮಧ್ಯಾಹ್ನದೊತ್ತು ಊಟ ತಂದ್ಕೊಡ್ಬೇಕು ಅಂತ ಆ ವ್ಯಕ್ತಿ ಹೇಳ್ಬೇಕಾದ್ರೆ, ಓ ಅಷ್ಟೇ ತಾನೇ ಬಿಡೋಣ ಅಂತಾನೆ ತಂದ್ಕೊಡ್ತೀನಿ ಬಿಡೋಣ ಅಂತ ಸೂರ್ಯ ಹೇಳ್ತಿರ್ತಾನೆ. ಬಿರಿಯಾನಿ ಎಲ್ಲ ತಂದ್ಕೊಡ್ಬೇಕು ಅಂತ ಆ ವ್ಯಕ್ತಿ ಹೇಳ್ಬೇಕಾದ್ರೆ, ಬಿರಿಯಾನಿ ಯಾಕೆ, ಕಬಾಬು, ಚಿಕನ್ 65 ಎಲ್ಲ ತಂದ್ಕೊಡ್ತೀನಿ ಅಣ್ಣ ಅಂತ ಹೇಳ್ತಾ ಸೂರ್ಯ ಅಲ್ಲಿಂದ ಹೋಗ್ತಿರ್ತಾನೆ. ಇರಪ್ಪ, ಎಲ್ಗ್ ಹೋಯ್ತಿದ್ಯಾ, ಯಾವ ರೂಮ್ಗೆ ಹೋಗ್ಬೇಕು ಅಂತ ಆ ವ್ಯಕ್ತಿ ಕೇಳ್ಬೇಕಾದ್ರೆ, ಭಾವ 44 ಅಂತ ಮಂಜ ಸೂರ್ಯನ ಹತ್ರ ಹೇಳ್ತಾನೆ. 44 ಅಣ್ಣ ಅಂತ ಸೂರ್ಯ ಹೇಳ್ದಾಗ, 44 ಆ ಕಡೆಗ್ ಹೋಗ್ಬೇಕು, ಈ ಕಡೆ ಅಲ್ಲ ಅಂತ ಹೇಳ್ತಾ ಆ ವ್ಯಕ್ತಿ ದಾರಿನ ಹೇಳ್ದಾಗ, ಹೌದಣ್ಣ, ಸಾರಿ ಆಯ್ತಣ್ಣ, ಥ್ಯಾಂಕ್ಸ್ ಅಣ್ಣ ಅಂತ ಅನ್ಕೊಂಡು ಸೂರ್ಯ ಆ ಕಡೆ ಹೋಗ್ತಿರ್ತಾನೆ. ಒಂದ್ ನಿಮಿಷ ನಿಂತ್ಕೊಳಪ್ಪ, ಈ ರೀತಿ ಹೋದ್ರೆ ನೀನು ಒಂದ್ ದಿನನೂ ಕೆಲ್ಸ ಮಾಡಕ್ಕಿಲ್ಲ ನೋಡು. ಎಮರ್ಜೆನ್ಸಿ ಅಂತ ಬಂದಾಗ ಪಟಾಪಟ ಅಂತ ಕೆಲ್ಸ ಮಾಡ್ಬೇಕು. ಯಾವ್ಯಾವ ವಾರ್ಡು ಯಾವ ಕಡೆ ಇದೆ ಅಂತ ಅಷ್ಟೇ ಕೇಳಿ ತಿಳ್ಕೊ, ಇಲ್ಲಾಂದ್ರೆ ಒಂದೇ ದಿವ್ಸಕ್ಕೆ ಓಡಿಸ್ಬಿಡ್ತಾರೆ ಅಂತ ಆ ವ್ಯಕ್ತಿ ಹೇಳ್ಬೇಕಾದ್ರೆ, ಇಲ್ಲ ಕಣಣ್ಣ, ಇದೇ ಫಸ್ಟ್ ದಿವ್ಸ ಅಲ್ವಾ, ಅದಕ್ಕೆ ಭಯ ಆಯ್ತಾ ಇದೆ ಅಂತ ಸೂರ್ಯ ಹೇಳ್ದಾಗ, ಅಯ್ಯೋ ಇದಕ್ಕೆ ಯಾಕಪ್ಪ ಟೆನ್ಷನ್, ಇಲ್ಲಿ ಬರೋ ಪೇಷಂಟ್ ಗಳು ಟೆನ್ಷನ್ ತಗೋಬೇಕು, ನಾವು ನಾರ್ಮಲ್ ಆಗೇ ಇರ್ಬೇಕು, ಎಲ್ಲದನ್ನ ಕೇಳಿ ಕೇಳಿ ತಿಳ್ಕೊ ಅಂತ ವ್ಯಕ್ತಿ ಹೇಳಿದಾಗ, ಸರಿ ಆಯ್ತು ಅಣ್ಣ, ಅವ್ರಿಗೆ ಎಮರ್ಜೆನ್ಸಿ ಟೆಸ್ಟ್ ಕರ್ಕೊಂಡ್ ಹೋಗ್ಬೇಕು, ಬರ್ತೀನಣ್ಣ ಅಂತ ಸೂರ್ಯ ಹೇಳ್ದಾಗ, ಇವ್ರು ಯಾರು ಅಂತ ಆ ವ್ಯಕ್ತಿ ಕೇಳ್ತಾನೆ. ಇವ್ರು ಆಂಬುಲೆನ್ಸ್ ಅಟೆಂಡರ್ ಸರ್, ಹೆಲ್ಪ್ಗೋಸ್ಕರ ಕರ್ಕೊಂಡ್ ಬಂದೆ, ಟೆಸ್ಟ್ ಮಾಡ್ಸೋದಕ್ಕೆ ಪೇಷಂಟ್ ನ ಲ್ಯಾಬ್ ಕರ್ಕೊಂಡ್ ಹೋಗ್ಬೇಕು ಅಂತ ಸೂರ್ಯ ಹೇಳ್ದಾಗ, ಸರಿ ಆಯ್ತು, ಬಿರಿಯಾನಿ ಮರಿಬೇಡ ಅಂತ ಆ ವ್ಯಕ್ತಿ ಹೇಳ್ತಾನೆ. ಅಯ್ಯೋ ಮರ್ಯಾದೆ ಇಲ್ಲ, ಖಂಡಿತ ತಂದ್ಕೊಡ್ತೀನಿ ಅಂತ ಹೇಳ್ತಾ ಸೂರ್ಯ ಅಲ್ಲಿಂದ ಹೊರಡ್ತಾನೆ. ರೀ, ನನ್ಗೆಷ್ಟು ಭಯ ಆಗಿತ್ತು ಗೊತ್ತಾ, ಎಲ್ಲಿ ಸಿಕ್ಕಾಕೊಂಡ್ಬಿಟ್ರಿ ಅಂತ ನಾನಂತೂ ಒದ್ದಾಡ್ಬಿಟ್ಟೆ ಅಂತ ಮೀನಾ ಹೇಳ್ಬೇಕಾದ್ರೆ, ಹೆಂಗೋ ಒಂದ್ ಬಿರಿಯಾನಿಲೇ ಹೊಂಟೋಯ್ತು, ಅಷ್ಟಲ್ಲೇ ನಾವು ಖುಷಿ ಪಡ್ಬೇಕು. ಹೌದು, ಇಲ್ಲಿ ಪಕ್ಕದಲ್ಲಿ ಎಲ್ಲ ಬಿರಿಯಾನಿ ಅಂಗಡಿ ಇದೆ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಭಾವ ಇಲ್ಲೇ ಪಕ್ಕದಲ್ಲಿ ದೊಡ್ಡ ಬಿರಿಯಾನಿ ಅಂಗಡಿ ಇದೆ, ಬರ್ಬೇಕಾದ್ರೆ ನಾನ್ ನೋಡ್ದೆ ಅಂತ ಮಂಜ ಹೇಳ್ತಾನೆ. ಓ ಹೌದಾ, ಹಾಗಿದ್ರೆ ಸೂಪರ್ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಈ ಬಿರಿಯಾನಿ ತಂದ್ಕೊಡೋದಕ್ಕ ನಾವು ಬಂದಿರೋದು, ಸುಮ್ನೆ ಹೋಗೋಣ ಬನ್ನಿ ಅಂತ ಮೀನಾ ಹೇಳ್ಬೇಕಾದ್ರೆ, ಅಯ್ಯೋ ಹೌದಲ್ವಾ, ನಾನ್ ಮರ್ತೋಗ್ಬಿಟ್ಟಿದೆ, ಬಾ 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 ಹೋಗೋಣ ಅಂತ ಹೇಳ್ತಾ ಸೂರ್ಯ ಮಂಜ ಮತ್ತೆ ಮೀನನ್ನ ಕರ್ಕೊಂಡು ಬಾರ್ಡ್ ಹತ್ರ ಹೋಗ್ತಾನೆ. ಅಲ್ಲಿ ವಿಶಾಲು ಚೇಲಗಳು ಕಾವಲು ಕಾಯ್ತಿರೋದನ್ನ ಇವ್ರೆಲ್ರು ನೋಡ್ತಾರೆ. ಈಗ ಏನ್ ಮಾಡೋದು ಅಂತ ಮಂಜ ಕೇಳ್ಬೇಕಾದ್ರೆ, ನೋಡ್ ಮೀನಾ, ನಾ ಹೇಳಿದ್ದು ನೆನ್ಪಿದೆ ತಾನೆ, ಅವ್ರ ಏನೇ ಕೇಳಿದ್ರು ಟಸ್ಸು ಪುಸ್ಸು ಅಂತ ಇಂಗ್ಲಿಷ್ ಅಲ್ಲಿ ಮಾತಾಡಿ ಅವ್ರನ್ನ ಯಾಮಾರಿಸ್ಬಿಡು ಅಂತ ಸೂರ್ಯ ಹೇಳಿದಾಗ, ರೀ ನನ್ಗ ಅಷ್ಟೊಂದು ಇಂಗ್ಲಿಷ್ ಬರೋದಿಲ್ಲ ಅಂತ ಮೀನಾ ಹೇಳ್ತಾಳೆ. ಓದ್ಬೇಕಾದ್ರೆ ಒಳ್ಳೆ ಮಾರ್ಕ್ಸ್ ತಾನೇ ತಗೊಂಡಿದ್ಯಾ, ಹೋಗು, ಸುಮ್ನೆ ಏನೇನ್ ಬರುತ್ತೋ ಅದನ್ನೆಲ್ಲ ಮಾತಾಡು ಹೋಗು ಅಂತ ಸೂರ್ಯ ರೇಗಾಡ್ತಾನೆ. ಸರಿ ಆಯ್ತು ಅಂತ ಮೀನಾ ದೇವ್ರ ಮೇಲೆ ಭಾರ ಹಾಕಿ ದೇವ್ರಿಗೆ ಕೈ ಮುಗಿದು ಬಾರ್ಡ್ ಹತ್ರ ಹೋಗ್ತಾಳೆ. ಜೊತೆಗೆ ಮಂಜನು ಹೋಗ್ತಾನೆ. ಮೀನಾ, ಸೂರ್ಯ ಮತ್ತೆ ಮಂಜ 3 ಜನ ಬಾರ್ಡ್ ಹತ್ರ ಹೋಗ್ತಿದ್ದಂಗೆನೆ ವಿಶಾಲು ಚೇಲಗಳು ಅಡ್ಡ ಹಾಕಿ, ಎಲ್ಲಿ ಹೋಗ್ತಿದ್ದೀರಾ ಅಂತ ಕೇಳ್ತಾರೆ. ಐ ಆಮ್ ಡಾಕ್ಟರ್, ಐ ಆಮ್ ಗೋಯಿಂಗ್ ಟು ಚೆಕ್ ದ ಪೇಷಂಟ್, ಮೂವ್ ಅಂತ ಮೀನಾ ಹೇಳ್ತಾಳೆ. ಅಯ್ಯೋ ಮೇಡಮ್, ನೀವು ಕನ್ನಡದಲ್ಲಿ ಮಾತಾಡಿ, ನಮ್ಗೆ ಇಂಗ್ಲಿಷ್ ಬರೋದಿಲ್ಲ ಅಂತ ವಿಶಾಲು ಚೇಲಗಳು ಹೇಳ್ಬೇಕಾದ್ರೆ, ಐ ಡೋಂಟ್ ನೋ ಕನ್ನಡ, ಡೋಂಟ್ ವೇಸ್ಟ್ ಮೈ ಟೈಮ್, ಮೂವ್, ಐ ಆಮ್ ಗೋಯಿಂಗ್ ಟು ಚೆಕ್ ಅಂತ ಮೀನಾ ಹೇಳ್ತಾಳೆ. ಈ ಟೈಮಲ್ಲಿ ಯಾಕ್ರಿ ಚೆಕ್ ಮಾಡ್ಬೇಕು ನೀವು, ಡಾಕ್ಟ್ರು ಬೆಳಗ್ಗೆನೆ ಬಂದಿದ್ರಲ್ಲ, ನೀವ್ ಯಾರು ಅಂತ ಹೇಳ್ದೆ ನಾನ್ ಒಳಗಡೆ ಬಿಡೋದಿಲ್ಲ ಅಂತ ವಿಶಾಲು ಚೇಲ ಹೇಳ್ಬೇಕಾದ್ರೆ, ಏಯ್ ಇಡಿಯಟ್, ಪೇಷಂಟ್ ಹಾರ್ಟ್ ಜಂಪಿಂಗ್ ಸ್ಲೋ, ಬ್ಲಡ್ ರನ್ನಿಂಗ್ ವೆರಿ ಫಾಸ್ಟ್, ಇಫ್ ಐ ಆಮ್ ನಾಟ್ ಚೆಕಿಂಗ್ ನೌ ಪೇಷಂಟ್ ಗೋ ಅಪ್, ಯು ವಾಂಟ್ ದಟ್ ಅಂತ ಮೀನಾ ಇಂಗ್ಲಿಷ್ ಅಲ್ಲಿ ಮಾತಾಡ್ತಿದ್ದಂಗೆ ಅದನ್ನ ಕೇಳಿ ವಿಶಾಲು ಚೇಲಗಳು ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ಬಿಡ್ತಾರೆ. ಯು ಆರ್ ವೇಸ್ಟಿಂಗ್ ಮೈ ಟೈಮ್, ದಿಸ್ ಇಸ್ ಮಾರ್ಕೆಟ್ ಆರ್ ಹಾಸ್ಪಿಟಲ್, ಆರ್ ಯು ಅಂಡರ್ಸ್ಟ್ಯಾಂಡ್, ಹೂ ಆರ್ ಯು ಅಂತ ಮೀನಾ ಕೇಳ್ತಿದ್ದಂಗೆ, ವಿ ಆರ್ ಸೆಕ್ಯೂರಿಟಿ, ವಿ ಆರ್ ಗಾರ್ಡ್ಸ್ ಅಂತ ವಿಶಾಲು ಚೇಲಗಳು ಹೇಳ್ತಾರೆ. ವಾಟ್ ಸೆಕ್ಯೂರಿಟಿ, ಇಸ್ ಇಸ್ ಜೈಲ್, ನೋ, ದಿಸ್ ಇಸ್ ಹಾಸ್ಪಿಟಲ್, ಪೇಷಂಟ್ ಎಮರ್ಜೆನ್ಸಿ, ಐ ಗೋ ಇನ್ಸೈಡ್, ಯು ನಾಟ್ ಸ್ಟಾಪಿಂಗ್, ಅಂಡರ್ಸ್ಟ್ಯಾಂಡ್, ಇಫ್ ಯು ಆರ್ ನಾಟ್ ಮೂವ್, ಐ ಆಮ್ ಕಾಲಿಂಗ್
ಮೆಡಿಕಲ್ ಪೊಲೀಸ್, ಅರ್ಜೆಂಟ್ ಸರ್ಜರಿ, ವೆರಿ ಡೇಂಜರಸ್, ಡೋಂಟ್ ಸ್ಟ್ಯಾಂಡಿಂಗ್ ಹಿಯರ್, ಮೂವ್ ಅದರ್ವೈಸ್ ಪೇಷಂಟ್ ಗೋ ಅಪ್, ಅಂಡರ್ಸ್ಟ್ಯಾಂಡ್ ಅಂತ ಮೀನಾ ರೇಗಾಡ್ತಿದ್ದಂಗೆ ಸಾರಿ ಡಾಕ್ಟರ್, ಸಾರಿ ನೀವ್ ಹೋಗಿ ಅಂತ ವಿಶಾಲು ಚೇಲಗಳು ಹೇಳ್ತಾರೆ. ಬಾಯ್ಸ್ ಕಮಾನ್ ಅಂತ ಹೇಳ್ತಾ ಮೀನಾ ವಾರ್ಡ್ ಒಳಗಡೆ ಎಂಟ್ರಿ ಕೊಡ್ತಾಳೆ. ಆಗ ಸೂರ್ಯ ವಿಶಾಲು ಚೇಲ ಹತ್ರ ಬಂದ್ಬಿಟ್ಟು ಡಾಕ್ಟರು ವೆರಿ ಸ್ಟ್ರಿಕ್ಟ್ ಅಂತ ಹೇಳ್ಬಿಟ್ಟು ವಾರ್ಡ್ ಡೋರ್ ನ ಕ್ಲೋಸ್ ಮಾಡ್ತಾನೆ. ಹಾಗೆ ಸೂರ್ಯ ಮತ್ತೆ ಮಂಜಾ ಇಬ್ರು ಮೀನನ್ನ ಸೂಪರ್ ಆಗಿ ಇಂಗ್ಲಿಷ್ ಅಲ್ಲಿ ಮಾತಾಡಿ ಹೇಗೋ ಸಂಭಾಳಿಸ್ಬಿಟ್ಟೆ ಅಂತ ಮೀನನ್ನ ಹೊಗಳ್ತಿರ್ತಾರೆ. ಹಾಗೆ ತಾರನ್ ಹತ್ರ ಹೋಗ್ಬಿಟ್ಟು ತಾರಾ ಅಂತ ಮೀನಾ ಮತ್ತೆ ಮಂಜಾ ಕರೆದಾಗ ತಾರಾ ಮಂಜನ ನೋಡ್ತಿದ್ದಂಗೆ ಅವನನ್ನ ತಬ್ಕೊಂಡು ಅಳೋದಿಕ್ಕೆ ಶುರು ಮಾಡ್ತಾಳೆ. ತಾರಾ, ಸ್ಟಾರ್ಟಿಂಗ್ ಅಲ್ಲಿ ನಾನ್ ನಿಮ್ಗೆ ಸಪೋರ್ಟ್ ಮಾಡಕ್ಕಾಗ್ಲಿಲ್ಲ, ಆದ್ರೆ ಇನ್ಮೇಲೆ ಆ ರೀತಿ ಆಗೋದಿಲ್ಲ. ನಿಮ್ಗೆ ಯಾವ್ದೇ ರೀತಿ ತೊಂದ್ರೆ ಆಗದಿರೋ ರೀತಿ ನಿಮ್ಮನ್ನ ಇಲ್ಲಿಂದ ಹೇಗಾದ್ರೂ ಮಾಡಿ ಕರ್ಕೊಂಡೋಗಿ ನಿಮ್ಗೆ ಮದ್ವೆ ಮಾಡಿಸ್ತೀವಿ ಅಂತ ಮೀನಾ ಮತ್ತೆ ಸೂರ್ಯ ಇಬ್ರು ಹೇಳ್ತಾರೆ. ಹೌದು, ಇವಾಗ ಇವ್ರನ್ ಹೇಗ್ ಆಚೆ ಕರ್ಕೊಂಡು ಹೋಗೋದು ಅಂತ ಮೀನಾ ಕೇಳ್ಬೇಕಾದ್ರೆ ಅದಕ್ಕೆ ನನ್ನ ಹತ್ರ ಐಡಿಯಾ ಇದೆ ಅಂತ ಹೇಳ್ತಾ ಸೂರ್ಯ ಅವ್ರೆಲ್ರನ್ನು ಒಂದು ಮೂಲೆಯಲ್ಲಿ ನಿಲ್ಲಿಸ್ತಾನೆ. ಹಾಗೆ ತಾನ್ ಮುಖಕ್ಕೆ ಮಾಸ್ಕ್ ಹಾಕೊಂಡು ಡೋರ್ನ ಓಪನ್ ಮಾಡಿ ಸರ್ ಬೇಗ ಬನ್ನಿ, ಪೇಷಂಟ್ ಎಮರ್ಜೆನ್ಸಿ ಇದಾರೆ ಅಂತ ಆ ವಿಶಾಲು ಚೇಲಗಳಿಗೆ ಸೂರ್ಯ ಕರೀತಾನೆ. ಆಗ ಏನೇ ಎತ್ತೆ ಅಂತ ಭಯದಲ್ಲಿ ಆ ಚೇಲಗಳು ಒಳಗಡೆ ಬರ್ತಿದ್ದಂಗೆ ಅಲ್ಲಿ ತಾರಾ ಇಲ್ದಿರೋದನ್ನ ನೋಡಿ ಅವರು ಗಾಬರಿ ಆಗ್ತಾರೆ. ಎಲ್ಲೋದ್ರು ತಾರಾ ಮೇಡಮ್ ಎಲ್ಲೋದ್ರು ಅಂತ ಅವರು ಹುಡುಕ್ತಾ ಇರ್ಬೇಕಾದ್ರೆ ಸೂರ್ಯ ತನ್ ತಂದಿರೋ ಸ್ಪ್ರೇನ ಅವ್ರ ಮುಖಕ್ಕೆ ಹೊಡಿತಾನೆ. ಇದ್ರಿಂದ ಅವರು ತಲೆ ಸುತ್ತಿ ಬಿದ್ದೋಗ್ತಾರೆ. ಆಗ ಸೂರ್ಯ ಅವ್ರ ಹತ್ರ ಹೋಗಿ ಅವ್ರ ನಿಜವಾಗ್ಲೂ ಪ್ರಜ್ಞೆ ತಪ್ಪಿದಾರೋ ಇಲ್ವೋ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೋತಾನೆ. ಹಾಗೆ ಇದೇ ಸಿಕ್ಕಿದ್ ಚಾನ್ಸು ಅಂತ ತಾರನ್ನ ಸ್ಟ್ರೆಚರ್ ಮೇಲೆ ಕೂರ್ಸ್ಕೊಂಡು ಸೂರ್ಯ, ಮೀನಾ, ಮಂಜಾ 3 ಜನ ಅವಳನ್ನ ಆಚೆಗೆ ಕರ್ಕೊಂಡ್ ಬರ್ತಿರ್ತಾರೆ. ಇನ್ನೇನು ಅವಳನ್ನ ಆಚೆ ಕರ್ಕೊಂಡೋಗಿ ಗಾಡಿಗೆ ಹಾಕೊಳ್ಳೋಣ ಅನ್ನೋ ಅಷ್ಟೊತ್ತಿಗೆನೆ ವಿಶಾಲಾಕ್ಷಿ ಅಲ್ಲಿಗ್ ಬಂದ್ಬಿಡ್ತಾಳೆ. ಅವಳನ್ನ ನೋಡ್ತಿದ್ದಂಗೆ ಸೂರ್ಯ, ಮೀನಾ, ಮಂಜಾ ಮತ್ತೆ ತಾರಾ 4 ಜನ ಬೇರೆ ವಾರ್ಡ್ ಒಳಗಡೆ ಹೊರಟೋಗ್ತಾರೆ. ಈ ಕಡೆ ವಿಶಾಲು ಸೀದಾ ತಾರಾ ವಾರ್ಡ್ಗೆ ಹೋಗಿ ನೋಡಿದಾಗ ಅಲ್ಲಿ ಆ ಚೇಲಗಳು ತಲೆ ಸುತ್ತಿ ಬಿದ್ದಿರೋದನ್ನ ನೋಡಿ ಶಾಕ್ ಆಗ್ತಾಳೆ. ಎಲ್ಲೋದ್ಲು ತಾರಾ ಹುಡ್ಕಿ ಅಂತ ತನ್ ಜೊತೆ ಬಂದಿರೋ ಇನ್ನು ಉಳಿದಿರೋ ಚೇಲಗಳಿಗೆ ಹೇಳಿದಾಗ ಅವರು ತಾರನ್ನ ಹುಡ್ಕೋದಿಕ್ಕೆ ಶುರು ಮಾಡ್ತಾರೆ. ಅಷ್ಟರಲ್ಲಿ ಸೂರ್ಯ ಬೇರೆ ರೂಟಿಂದ ತಾರನ್ನ ಕರ್ಕೊಂಡು ಆಂಬ್ಯುಲೆನ್ಸ್ ಹಾಕೊಂಡು ಸೀದಾ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಆ ತಾರನ್ನ ಹುಡ್ಕಿ ಎಲ್ಲೋದ್ಲು ಅಂತ ವಿಶಾಲು ಕೂಗಾಡ್ತಾ ಆಸ್ಪತ್ರೆಯಲ್ಲೆಲ್ಲ ಓಡಾಡ್ಬೇಕಾದ್ರೆ ಈಗಾಗ್ಲೇ ಮೊದ್ಲೇ ಸೂರ್ಯನ್ಗೆ ಸಿಕ್ಕಿದ್ದಂತ ಅಲ್ಲಿ ಕೆಲ್ಸ ಮಾಡ್ತಿರೋ ವಾರ್ಡ್ ಬಾಯ್ ಸಿಗ್ತಾನೆ. ಆಗ ಅವನು ಆಂಬ್ಯುಲೆನ್ಸ್ ಅಲ್ಲಿ ತಾರನ್ನ ಲ್ಯಾಬ್ ಕರ್ಕೊಂಡು ಹೋಗ್ತಾರ ವಿಷಯನ ಹೇಳ್ತಾನೆ. ಆಗ ಓಡೋಡಿ ವಿಶಾಲು ಆಚೆಗ್ ಬಂದು ನೋಡಿದಾಗ ಅಲ್ಲಿ ಆಂಬ್ಯುಲೆನ್ಸ್ ಇರೋದಿಲ್ಲ. ಅಷ್ಟೊತ್ಕಾಗ್ಲೇ ಸೂರ್ಯ ಅಲ್ಲಿಂದ ಹೊರಟೋಗಿರ್ತಾರೆ. ಇದೆಲ್ಲ ಆ ಸೂರ್ಯಂದ ಕೆಲ್ಸ ಖಂಡಿತ, ಅವನಂತೂ ನಾನ್ ಸುಮ್ನೆ ಬಿಡೋದಿಲ್ಲ ಅಂತ ವಿಶಾಲು ಕೋಪ ಮಾಡ್ಕೋತಿರ್ತಾಳೆ. ಈ ಕಡೆ ಸೂರ್ಯ, ಮೀನಾ ಮತ್ತೆ ಮಂಜಾ ತಾರನ್ನ ಕರ್ಕೊಂಡು ಎಲ್ಲಿಗೆ ಹೋಗೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಸೂರ್ಯ ಸೀದಾ ಲಚ್ಚನ್ ದೇವನಹಳ್ಳಿ ಕರ್ಕೊಂಡು ಹೋಗ್ತಾನೆ. ಮೊದ್ಲು ತಾನ್ ಹೋಗಿ ಲಕ್ಕಿ ಹತ್ರ ಮಾತಾಡ್ ಬರ್ತೀನಿ ಅಂತ ಹೇಳ್ತಾ ಸೂರ್ಯ ಅವ್ರೆಲ್ಲರನ್ನು ಆಚೆನೆ ನಿಲ್ಸಿ ಸೀದಾ ಲಕ್ಕಿ ಹತ್ರ ಹೋದಾಗ ಲಕ್ಕಿ ಸೂರ್ಯನ್ ಕಿವಿ ಹಿಂಡ್ತಾ, ಏನೋ ಈ ಅಜ್ಜಿ ಮೇಲೆ ನಿನ್ಗೆ ಆಸೆನೇ ಇಲ್ವಾ, ಇವಾಗ್ಲಾ ಬರ್ತಾ ಇರೋದ್ ನೀನು ಅಂತ ಅವನನ್ನ ಚೆನ್ನಾಗಿ ಬೆಂಡೆತ್ತಾರೆ. ಲಕ್ಕಿ, ಏನ್ ಮಾಡೋದು, ನಿನ್ಗೆ ಗೊತ್ತಲ್ಲ ಇವಾಗ ಹೆಂಗಿದೆ ಪರಿಸ್ಥಿತಿ ಅಂತ, ಅದಕ್ಕೆ ಬರಕ್ ಆಗ್ಲಿಲ್ಲ ಅಂತ ಸೂರ್ಯ ಹೇಳ್ಬೇಕಾದ್ರೆ ಅಜ್ಜಿ ಅಂತ ಕರೀತಾ ಮೀನಾ ಮನೆ ಒಳಗಡೆ ಬರ್ತಾಳೆ. ಅವಳನ್ನ ನೋಡ್ತಿದ್ದಂಗೆ ಲಕ್ಕಿ ಅಜ್ಜಿ ತುಂಬಾನೇ ಖುಷಿ ಪಟ್ಟು ಮೀನನ್ನ ತಬ್ಕೊಂಡು ಮುದ್ದಾಡ್ತಿರ್ತಾರೆ. ಲೋ ಸೂರ್ಯ, ಮನೆ ಹರಾಜಿಗ್ ಬಂದು ನೀನು ಮತ್ತೆ ಮೀನಾ ಎಷ್ಟು ಕಷ್ಟಪಟ್ರಿ ಆ ಮನೆಗೋಸ್ಕರ ಅಂತ ರಂಗನಾಥ ನನ್ಗೆಲ್ಲ ಹೇಳ್ದ ಕಣೋ. ನಾನು ಅಲ್ಲಿ ಇಲ್ದೇ ಇರ್ಬೋದು ಕಣೋ, ಆದ್ರೆ ಅಲ್ಲಿ ಏನೇನ್ ನಡೆಯುತ್ತೋ ನನ್ಗೆಲ್ಲ ಗೊತ್ತಾಗುತ್ತೆ ಕಣೋ. ಆ ಮನೆ ಏನಾದ್ರೂ ಹೊಟ್ಟೋಗಿದ್ರೆ ನನ್ ಮಗ ಏನಾಗ್ತಿದ್ನೋ ಏನೋ, ಹೆಂಗೋ ನೀನ್ ಕಾಪಾಡ್ಬಿಟ್ಟೆ ಕಣಪ್ಪ. ಮುಂಚೆನೇ ಇದ್ರ ಬಗ್ಗೆ ಹೇಳಿದಿದ್ರೆ ನಾನು ಏನಾದ್ರೂ ಹೊಸಿ ದುಡ್ಡಾದ್ರೂ ಕೊಡ್ತಿದ್ನಲ್ಲೋ ಅಂತ ಲಕ್ಕಿ ಹೇಳ್ಬೇಕಾದ್ರೆ, ಇರ್ಲಿ ಬಿಡು ಲಕ್ಕಿ, ನೀನು ನಮ್ಗೋಸ್ಕರ ಎಷ್ಟೆಲ್ಲ ಮಾಡಿದ್ಯಾ, ನಾವ್ ಹೇಗೋ ಅದನ್ನ ಸರಿ ಮಾಡ್ಬಿಡ್ವಿ ಬಿಡು, ಇನ್ಮೇಲೆ ಮನೇದ್ ಯಾವ್ದೇ ರೀತಿ ಸಮಸ್ಯೆ ಇಲ್ಲ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಆದ್ರೆ ಇವಾಗ ನೀನ್ ಸಾಲ್ಗಾರ ಆಗ್ಬಿಟ್ಟಲ್ಲ ಮಗ. ಮೀನಾ, ನೀನಾದ್ರೂ ಒಂದ್ ಮಾತು ನನ್ನ ಹತ್ರ ಹೇಳ್ಬೇಕಿತ್ತಲ್ವೇನಮ್ಮ ಅಂತ ಲಕ್ಕಿ ಕೇಳ್ತಾರೆ. ಏನ್ ಮಾಡೋದು ಅಜ್ಜಿ, ನೀವಿಲ್ಲಿ ಆರಾಮಾಗಿ ನೆಮ್ಮದಿಯಾಗಿರ್ಲಿ ಅಂತ ನಾವ್ ಇದ್ರ ಬಗ್ಗೆ ಹೇಳಿಲ್ಲ ನೋಡಿ, ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಡು ನೀವ್ ಬೇಜಾರ್ ಮಾಡ್ಕೋಬೇಡಿ ಅಂತ ಮೀನಾ ಹೇಳ್ಬೇಕಾದ್ರೆ, ಸರಿ ಆಯ್ತಮ್ಮ, ಹೌದು ನಿನ್ ತಮ್ಮ ಎಲ್ಲಿ, ನಿನ್ ತಮ್ಮನ ಇಲ್ಲಿ ಕರ್ಕೊ ಬರ್ತೀನಿ ಅಂತ ಏನ್ ಫೋನ್ ಮಾಡಿದ ಅಂತ ಲಕ್ಕಿ ಹೇಳ್ಬೇಕಾದ್ರೆ, ಲಕ್ಕಿ ಒಂದೇ ನಿಮಿಷ ಇರು ಅಂತ ಹೇಳ್ತಾ ಸೂರ್ಯ ಮಂಜಾ ಮತ್ತೆ ತಾರನ್ನ ಮನೆ ಒಳಗಡೆ ಕರ್ಕೊಂಡ್ ಬರ್ತಾನೆ. ಮಂಜಾ ತಾರಾ ಇಬ್ರು ಒಳಗಡೆ ಬರ್ತಿದ್ದಂಗೆ ಲಕ್ಕಿ ಕಾಲಿಗೆ ಬಿದ್ದು ಆಶೀರ್ವಾದ ತಗೋತಾರೆ. ತಾರನ್ನ ನೋಡ್ತಿದ್ದಂಗೆ ಲಕ್ಕಿ ಅಜ್ಜಿಗೆ ಏನೋ ಒಂದ್ ರೀತಿ ಅಫೆಕ್ಷನ್ ಶುರು ಆಗತ್ತೆ. ಕಂದ, ನಿನ್ ಹೆಸರು ಏನು ಅಂತ ಲಕ್ಕಿ ಅಜ್ಜಿ ಕೇಳ್ಬೇಕಾದ್ರೆ ತಾರಾ ಅಂತ ಹೇಳ್ತಾಳೆ.
ಅದನ್ನ ಕೇಳಿ ಅವ್ರ ಮನ್ಸ್ಗೆ ತಾರಾ ಇನ್ನು ಹತ್ರ ಆಗ್ತಾಳೆ. ನಿನ್ನನ್ನ ನೋಡ್ತಿದ್ರೆ ನಮ್ ತಾರನ್ನೇ ನೋಡ್ದಂಗಾಗುತ್ತೆ ಕಣಮ್ಮ ಅಂತ ಲಕ್ಕಿ ಅಜ್ಜಿ ಹೇಳ್ತಿರ್ತಾರೆ. ಅಲ್ವಾ ಲಕ್ಕಿ, ನನಗೂ ಅದೇ ತರನೇ ಅನ್ಸುತ್ತೆ ಲಕ್ಕಿ ಅಂತ ಸೂರ್ಯ ಹೇಳ್ತಾನೆ. ನನ್ನನ್ನೇ ನಿಮ್ ತಾರ ಅನ್ಕೊಳ್ಳಿ ಅಂತ ತಾರ ಹೇಳ್ಬೇಕಾದ್ರೆ ಅನ್ಕೊಳ್ಳೋದೇನ್ ಬಂತಮ್ಮ, ನೀನೇ ನನ್ ತಾರ ಅಂತ ಲಕ್ಕಿ ಅಜ್ಜಿ ಹೇಳ್ತಾರೆ. ಹಾಗೆ ನಿಮ್ಗೆ ಎಷ್ಟು ದಿವ್ಸ ಬೇಕೋ ಅಷ್ಟು ದಿವ್ಸನೂ ಇಲ್ಲೇ ಇರಿ ಅಂತ ಲಕ್ಕಿ ಅಜ್ಜಿ ಹೇಳ್ತಾರೆ. ಅಜ್ಜಿ, ನೀವೆಲ್ಲಿ ನನ್ನನ್ನ ಈ ರೀತಿ ಬಂದಿರೋದಕ್ಕೆ ಬೈತಿರೋ ಅಂತ ಭಯ ಆಗಿತ್ತು. ಆದ್ರೆ ನೀವಿವಾಗ ಸಪೋರ್ಟ್ ಮಾಡ್ತಿರೋದ್ ನೋಡಿದ್ರೆ ನಂಗ್ ತುಂಬಾನೇ ಖುಷಿ ಆಗ್ತಿದೆ ಅಂತ ತಾರಾ ಹೇಳ್ಬೇಕಾದ್ರೆ, ಹೇ ತಾರಮ್ಮ, ಇದು ನಮ್ ಲಕ್ಕಿ ಅಜ್ಜಿ ಈಗಿನ ಕಾಲದವ್ರ ತರ ಮಾಡ್ರನ್ ತರ ಯೋಚನೆ ಮಾಡೋದು. ಅದಕ್ಕೇನೋ ಹೇಳ್ತಾರಲ್ಲ, ಏನ್ ಮೀನಾ ಅದು, ಫ್ಯೂಚರಿಸ್ಟಿಕ್ ಥಿಂಕಿಂಗ್. ಹಾ, ಆ ತರ ನಮ್ಮ ಅಜ್ಜಿ ಲಕ್ಕಿ ಅಜ್ಜಿ ಅಂತ ಹೇಳ್ಕೊಂಡು ಸೂರ್ಯ ಲಕ್ಕಿ ಅಜ್ಜಿನ ತಬ್ಕೋತಾನೆ. ನೋಡಮ್ಮ ತಾರಾ, ನನಗೆ ನನ್ ಮೊಮ್ಮಗ ಸೂರ್ಯ ಮತ್ತೆ ಮೀನನ್ ಬಗ್ಗೆ ತುಂಬಾನೇ ನಂಬಿಕೆ ಇದೆಯಮ್ಮ. ಅವ್ರು ಯಾವತ್ತೂ ತಪ್ಪಾಗಿರೋ ಕೆಲ್ಸಕ್ಕೆ ಸಪೋರ್ಟ್ ಮಾಡ್ದವ್ರೆ ಅಲ್ಲ. ಯಾವಾಗ್ಲೂ ನ್ಯಾಯದ ಬಗ್ಗೆನೇ ಯೋಚನೆ ಮಾಡ್ತಾರೆ. ಅವ್ರು ಏನೇ ಮಾಡಿದ್ರು ಎಲ್ಲ ಕರೆಕ್ಟ್ ಆಗೇ ಇರುತ್ತೆ ಅಂತ ಲಕ್ಕಿ ಹೇಳ್ತಿರ್ತಾರೆ. ಅಜ್ಜಿ, ನಿಮ್ಗೆ ನಮ್ಮಿಂದ ಏನಾದ್ರೂ ತೊಂದ್ರೆ ಆಗ್ತಿದ್ಯಾ ಅಂತ ಮೀನಾ ಕೇಳ್ಬೇಕಾದ್ರೆ, ಸುಮ್ನೇರಮ್ಮ, ಇದ್ರಲ್ಲಿ ಏನ್ ತೊಂದ್ರೆ ಬಂತು, ಇವಳು ನನ್ ಮೊಮ್ಮಗಳು ಅಂದ್ಮೇಲೆ ಅವನು ನನ್ ಮೊಮ್ಮಗನೇ ಅಲ್ವಾ, ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ, ಇವ್ರು ಇಲ್ಲಿ ಎಷ್ಟು ದಿವ್ಸ ಬೇಕಾದ್ರೂ ಆರಾಮಾಗಿರ್ಲಿ ಅಂತ ಲಕ್ಕಿ ಅಜ್ಜಿ ಹೇಳ್ತಾರೆ. ತುಂಬಾ ಥ್ಯಾಂಕ್ಸ್ ಅಜ್ಜಿ ಅಂತ ಹೇಳ್ತಾ ತಾರಾ ಲಕ್ಕಿನ ತಬ್ಕೋತಾಳೆ. ನೋಡಮ್ಮ, ಒಬ್ಬನ ನಂಬಿ ನೀನು ಮನೆ ಬಿಟ್ಟು ಬಂದಿದ್ಯಾ, ಅದ್ರಲ್ಲೇ ಗೊತ್ತಾಗ್ತಿದೆ ನೀನು ಇವನನ್ನ ಎಷ್ಟು ಇಷ್ಟಪಡ್ತಿದ್ಯಾ ಅಂತ. ಲೋ ಮಂಜಾ, ತನ್ ಸ್ವಂತ ಬಂಧನೆಲ್ಲ ಬಿಟ್ಟು ಒಂದ್ ಹುಡುಗಿ ನಿನ್ ಹಿಂದೆ ಬಂದಿದ್ದಾಳೆ ಅಂತ ಅಂದ್ರೆ ಅದು ಮಾಮೂಲಿ ವಿಷಯ ಅಲ್ಲ ಕಣೋ. ಎಷ್ಟೇ ಕಷ್ಟ ಬಂದ್ರೆ ಏನೇ ಆದ್ರೂ ಈ ಹುಡುಗಿ ಕೈ ನಮ್ಮ ಬಿಡ್ಬೇಡ, ಇವಳೆಲ್ಲ ಚೆನ್ನಾಗ್ ನೋಡ್ಕೋಬೇಕು, ಇದ್ ನಿನ್ ಕರ್ತವ್ಯ ಅಂತ ಲಕ್ಕಿ ಹೇಳ್ಬೇಕಾದ್ರೆ, ಖಂಡಿತ ಅಜ್ಜಿ, ನಾನು ಅವಳ ಚೆನ್ನಾಗ್ ನೋಡ್ಕೋತೀನಿ ಅಂತ ಮಂಜ ಹೇಳ್ತಿರ್ತಾನೆ. ಲ ಸೂರ್ಯ, ಇಲ್ಲೇ ಎಲ್ಲ ಮದ್ವೆ ಎಲ್ಲ ಮುಗ್ದೋಗೋ ತರ ಇದೆಯಲ್ಲೋ ಅಂತ ಚೇತನ ಹೇಳ್ಬೇಕಾದ್ರೆ, ಲ ಸುಮ್ನೆ ರಚಿತ, ಅದಕ್ಕಿನ್ನೂ ಟೈಮ್ ಐತೆ. ಸರಿ ಮಂಜ, ನೀನು ಮತ್ತೆ ತಾರಾ ಹೋಗಿ ರೆಸ್ಟ್ ಮಾಡಿ ಅಂತ ಸೂರ್ಯ ಹೇಳ್ಬೇಕಾದ್ರೆ ತಾರನ್ ಜೊತೆನೆ ಮಂಜ ಹೋಗ್ತಿರ್ತಾನೆ. ಆಗ ಲಕ್ಕಿ ಅಜ್ಜಿ ಮಂಜನ್ನ ತಡೆದು ನೀನು ಆ ರೂಮ್ಗೆ ಹೋಗು ಅಂತ ಮಂಜನ್ನ ಬೇರೆ ರೂಮ್ಗೆ ಕಳಿಸ್ತಾರೆ. ಆಗ ಸೂರ್ಯ ಮತ್ತೆ ಮೀನಾ ಇದನ್ನ ನೋಡಿ ನಗ್ತಿದ್ರೆ ಮಂಜ ತಾರಾ ಇಬ್ರು ನಾಚ್ಕೊಂಡ್ ಹೋಗ್ತಿರ್ತಾರೆ. ಸೂರ್ಯ, ಇಷ್ಟಪಟ್ಟಿರೋರ್ನ ಒಂದ್ ಮಾಡ್ತಿದ್ದೀರಾ ಅದೆಲ್ಲ ಸರಿ, ಆದ್ರೆ ಆ ಹುಡುಗಿ ದೊಡ್ಡ ಮನೆಯವಳು, ಆ ವಿಶಾಲು ಎಂತವಳು ಅಂತ ನಿನ್ಗೆ ಗೊತ್ತಲ್ವಾ, ಅವಳಿಂದ ನಿಮ್ಗೆ ಯಾವ್ದೇ ರೀತಿ ಸಮಸ್ಯೆ ಆಗಲ್ಲ ತಾನೆ ಅಂತ ಲಕ್ಕಿ ಅಜ್ಜಿ ಕೇಳ್ಬೇಕಾದ್ರೆ, ಅಜ್ಜಿ ಅದನ್ನೆಲ್ಲ ಸೂರ್ಯ ನೋಡ್ಕೋತಾನ್ ಬಿಡಿ ಅಂತ ಚೇತನ ಹೇಳ್ತಾನೆ. ಹೌದು ಲಕ್ಕಿ, ಅದನ್ನೆಲ್ಲ ನಾನ್ ನೋಡ್ಕೋತೀನಿ, ಬಿಟ್ಟಾಕು, ನಾನ್ ಹೋಗಿ ಆಂಬ್ಯುಲೆನ್ಸ್ ಕಳಿಸ್ಬರ್ತೀನಿ ಇರು ಅಂತ ಸೂರ್ಯ ಹೋಗ್ತಾನೆ. ಸರಿ ಸರಿ, ನಾನು ಅಷ್ಟರಲ್ಲಿ ಅಡ್ಗೆಗೆಲ್ಲ ರೆಡಿ ಮಾಡಿಸ್ತೀನಿ ಅಂತ ಲಕ್ಕಿ ಹೇಳ್ಬೇಕಾದ್ರೆ ಮೀನಾ ಲಕ್ಕಿ ಅಜ್ಜಿ ಕೈ ಹಿಡ್ಕೊಂಡು ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಿರ್ತಾಳೆ. ಏನೇ ನೀನು ನನಗ್ ಥ್ಯಾಂಕ್ಸ್ ಹೇಳ್ಕೊಂಡು, ಅದೆಲ್ಲ ಇರ್ಲಿ, ನಿಮ್ ಅತ್ತೆ ಹೆಂಗಿದಾಳೆ, ಹಂಗೆ ಇದ್ದಾಳ ಅಥವಾ ಬದ್ಲಾಗಿದ್ದಾಳ ಅಂತ ಲಕ್ಕಿ ಕೇಳ್ಬೇಕಾದ್ರೆ, ಅವ್ರು ಚೆನ್ನಾಗೇ ಇದಾರೆ ಅಜ್ಜಿ, ಯಾವಾಗ್ಲೂ ಹೇಗಿರ್ತಾರೋ ಇವಾಗ್ಲೂ ಹಾಗೆ ಇದಾರೆ. ಸರಿ ಇರಿ, ನಾನು ಅಡ್ಗೆ ಮಾಡ್ತೀನಿ ಅಂತ ಮೀನಾ ಹೇಳ್ದಾಗ, ನಾನು ಬರ್ತೀನಿ ನಡಿಯಮ್ಮ, ಒಬ್ಳೆ ಇದ್ದೇನ್ ಮಾಡ್ಲಿ ಅಂತ ಹೇಳ್ತಾ ಲಕ್ಕಿ ಅಜ್ಜಿನ ಮೀನನ್ ಜೊತೆ ಹೋಗಿ ಅಡ್ಗೆಗೆ ರೆಡಿ ಮಾಡ್ತಿರ್ತಾರೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.